ಶರಣರೆಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೋರಿಕೊಳ್ಳಿರೆಂದಾತ ನಿಜ ಶರಣ ಅಂಬಿಗರ ಚೌಡೈ. ಸದಾಕಾಲ ನಿತ್ಯ ಸ್ಮರಣೀಯರಾದ ಶೂನ್ಯಪೀಠ ಪರಂಪರೆಯ ಅಧಿಪತಿ ಮಹಾ ಮಹಿಮ ಚಿಂಚನೆಯಲ್ಲಿ ಪಾದಸ್ಪರ್ಶವನ್ನ ಮಾಡಿ ಈ ನೆಲವ, ಈ ಜಲವ, ಇಲ್ಲಿರುವ ಈ ಜನರ, ಈ ನೆಲವ ಪಾವನಗೊಳಿಸಿದಾತ, ಇಲ್ಲಿ ಹರಿವ ಗಂಗೆಯನ್ನ ತೀರ್ಥವನ್ನಾಗಿ ಮಾಡಿದಾತ, ಇಲ್ಲಿರುವ ಜನಗಳನ್ನ ಶ್ರೇಷ್ಠ ಭಕ್ತರನ್ನಾಗಿ ಮಾಡಿರತಕ್ಕಂತಹ ಮಹಾಮಾನತವಾದಿ ಅಲ್ಲಮನಲ್ಲಿ ಅನಂತ ಭಕ್ತಿಯ ದಂಡವತ್ ಪರಿಣಾಮಗಳನ್ನು ಸಮರ್ಪಣೆ ಮಾಡಿ ಕೃಷಿ ಋಷಿಯ ಕಾಯಕ ಯೋಗಿಯಾಗಿ ಚಿಂಚನೆಯ ಮಠದ ಇತಿಹಾಸದ ಭೂಪಟಗಳಲ್ಲಿಯೇ ಅತ್ಯಂತ ಐತಿಹಾಸಿಕವಾಗಿರತಕ್ಕಂತಹ ಶಕ್ತಿಯನ್ನ ಶ್ರೀಪೀಠಕ್ಕೆ ತುಂಬಿರತಕ್ಕಂತಹ ಪೂಜ್ಯನೀಯ ಗುರು ಲಿಂಗೈಕ್ಯ ಸಿದ್ಧಪ್ರಭು ಮಹಾಶಿವಯೋಗಿಗಳವರ ಕರ್ತೃ ಸಮಾಧಿಗೆ ಅನಂತ ದಂಡವತ್ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಪರಮಾರಾಧ್ಯ ಗುರುಗಳು ಮಧ್ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ಕಾರುಣಿಕ ಯುಗ ಪುರುಷ ಅಪ್ಪ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರನ್ನ ಭಕ್ತಿಪೂರ್ವಕವಾಗಿ ಮನೋಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು, ಪೂಜ್ಯನೀಯ ಗುರುಗಳು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎನ್ನುವ ತತ್ವ ಸಿದ್ಧಾಂತದ ಅಡಿಯಲ್ಲಿ ಗಡಿಯ ಗುಡಿಗಳಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ತತ್ವ ಪರಂಪರೆಯನ್ನ ಬೇರಿರ್ತಕ್ಕಂತಹ ಮಹಾಯೋಗಿಗಳು ಶಿರೋಳ ಮತ್ತು ಚಿಂಚನೆಯ ಎರಡೂ ಮಠಗಳ ಆಧಿಪತ್ಯವನ್ನು ಸ್ವೀಕಾರ ಮಾಡಿಕೊಂಡು ಕನ್ನಡ ನಾಡಿನ ಎಲ್ಲ ಭಕ್ತ ಬಂಧುಗಳ ಮನಸ್ಸನ್ನು ಗೆದ್ದಿರ್ತಕ್ಕಂತಹ ಪೂಜ್ಯನೀಯ ಗುರುಗಳಾದ ಲಿಂಗೈಕ್ಯ ಅಲ್ಲಮ ಪ್ರಭು ಶಿವಯೋಗಿಗಳವರನ್ನ ಎನ್ನ ಮನೋಮಂದಿರದಲ್ಲಿ ಅತ್ಯಂತ ಭಕ್ತಿ ಪುರಸ್ಸರವಾಗಿ ಸ್ಮರಣೆಯನ್ನು ಮಾಡಿಕೊಂಡು, ಆಧ್ಯಾತ್ಮ ಚಿಂತನೆಯ ಪ್ರವಚನದ ಎರಡನೇ ದಿನದ ಈ ವೇದಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಆತ್ಮೀಯ ಪರಮ ಪೂಜ್ಯರು ನೋಡ್ರಿ, ಅವ್ರು ಎಲ್ಲಿಂದ ಬಂದಾರ ಅಂತಂದ್ರ ತೆಲಂಗಾಣದಿಂದ ಬಂದಾರ. ಎಲ್ಲಿಂದ ಬಂದಾರ? ಎಲ್ಲಿಗೆ ಬಂದಾರ? ಗಡ್ಶಾನೆ ರೈವ ಎರಡ ದಿನಕ್ಕೆ ಈಗ ಇನ್ನು 3 ದಿನ ಐತ್ ನಂದು. ಹೆಚ್ಚು ಕಮ್ಮಿ 3 ದಿನ ಬಿಟ್ಟು 6 ದಿನ ಹೇಳಿದ್ನಂದ್ರೆ ಇಲ್ಲಿ ಬರೋಪಕ್ಕಿ ನೀವೆಲ್ಲ. ಅಲ್ಲಿಂದ ನನ್ನ ಆತ್ಮೀಯ ಸ್ನೇಹಿತ ಬಹಳ ದೊಡ್ಡ ಪರಂಪರೆಯ ಮಠಕ್ಕಾಗಿದ್ದಾನೆ ಅಂತ ತಿಳ್ಕೊಂಡು ಹೇಳಿ ಪರಮ ಪೂಜ್ಯರು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಜೋರಾದ ಚಪ್ಪಾಳಿಯನ್ನು ತಟ್ಟಿ ಶ್ರೀಮಠದ ಸದ್ಭಕ್ತರು ಹೌದು, ಈಗ ಗುರುಗಳು ಎಷ್ಟೋ ವರ್ಷಗಳ ಕಾಲ ಶ್ರೀಮಠದಲ್ಲಿ ಕೃಷಿ ಕಾಯಕವನ್ನ ಮಾಡಿ ತಮ್ಮ ಬದುಕನ್ನೇ ಕಟ್ಟಿಕೊಂಡಿರ್ತಕ್ಕಂತಹ ಪೂಜ್ಯರು ಇವತ್ತಿನ ವೇದಿಕೆಯಲ್ಲಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆಯನ್ನು ತಟ್ಟಿ ವೇದಿಕೆಗೆ ಸ್ವಾಗತವನ್ನು ಕೋರಿ ಅವರಲ್ಲಿ ಶರಣುಗಳನ್ನು ಸಲ್ಲಿಸ್ತಾರೆ. ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ, ಭಾವಭಕ್ತಿಯ ಶ್ರವಣ ಮಾಸದ ಶ್ರವಣವನ್ನ ಮಾಡಲಿಕ್ಕೆ ಬಂದಿರತಕ್ಕಂತಹ ಸಮಸ್ತ ಎನ್ನೆಲ್ಲ ಚಿಂಚನೆಯ ಹೆತ್ತ ತಂದೆ ತಾಯಿಗಳ ತಮ್ಮೆಲ್ಲರಿಗೂ ಅನಂತ ಶರಣು ಶಿವಶರಣಾರ್ಥಿಗಳು. ಶರಣಾರ್ಥಿ. ಈ ಚಪ್ಪಳೆ ಹೊಡೆದವಲ್ಲ ಇವೆಲ್ಲ ಇವತ್ತ ಬಂದವ, ಯಾವ ಕೈ ಮುಗಿದವಲ್ಲ ಇವೆಲ್ಲ ನಿನ್ನೆ ಬಂದವ. ಅಂದ್ರೆ ಇವ್ರ ಪಾಪ ಮಳಿ ಇತ್ತು. ಅಯ್ಯವ್ವ, ನೀವೆಲ್ಲ ಬಂದು ಚಾಟಿ ಕುಂತಿದ್ರಿ, ಪಾಪ ಮಳಿ ಇತ್ತು. ಏನ್ ಹೇಳ್ಬೇಕು ಪ್ರತಿಕ್ರಿಯವಾಗಿ? ಅಲ್ಲಮನ ಮಠದ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತೇವೆ. ದಯವಿಟ್ಟು ಯುವಕರು ಅಲ್ಲೇನ್ ಮಹಾದ್ವಾರದ ಹತ್ರ ನಾನೆಲ್ಲ ಪ್ರೀತಿ ಯುವಕರು ನಿಂತಿದ್ದೀರಿ, ಮಾತನಾಡಬೇಡಿ, ಹಾಗೆ ಕಳಿಸ್ಬೇಕು, ಹಾಗೆ ಕೊಟ್ಕೊಡಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು. ಶರಣೆನ್ನುವುದರೊಳಗಡೆ ಬಹಳ ದೊಡ್ಡ ಶಕ್ತಿ ಇದೆ, ನಾನು ಹೇಳಬೇಕು. ದೇವರು ಬಹಳ ಚಲೋ ಮಾತಾಡಕ್ ಬಾಯಿ ಕೊಟ್ಟಾನ, ಅದ್ರೊಳಗೊಂದು ನೆಲಗಿ ಕೊಟ್ಟಾನ, 32 ಹಲ್ಲು ಕೊಟ್ಟಾನ. ಇಷ್ಟೆಲ್ಲ ಚಲೋ ಕೊಟ್ಟಿರೋ ಸಹಿತ ನಾವು ಭಗವಂತನಿಗೆ ಒಂದು ಶರಣುಗಳನ್ನು ಹೇಳಲಿಲ್ಲ ಅಂದ್ರೆ ಹುಟ್ಟಿದ್ದಕ್ಕೂ ವ್ಯರ್ಥವಾಗಿ ಹೋಗ್ತದೆ. ಹೇಳಬೇಕು. ಶರಣೋ ಶಿವಶರಣಾರ್ಥಿಗಳು, ಶರಣಾರ್ಥಿಗಳು. ನನಗೆ ಕೇಳೋದಲ್ಲ, ಒಳಗ್ ಕುಂತ ನಮ್ಮ ಅವ್ವ ಕೇಳಬೇಕದು.
ನಮ್ಮ ಅವನ ಒಟ್ಟ ಹಿಂದ್ ಕುಂತ ಅವನ್ನ ನೆನಪಿಸಿಲ್ಲ, 2 ದಿನ ನೆನಪಿಸಿ ಒಬ್ರು ನೆನಪು ಮಾಡ್ರಿ ನೆನಪು ಮಾಡ್ಕೊಂಡ್ರಿ ನೀವು ಅಂತೇಳಿ. ಯಾಕೆ ನೆನಪು ಮಾಡ್ಕೊಂಡಿಲ್ಲ ಅಂತಂದ್ರೆ ಆ ತಾಯಿ ಇದ್ದಿದ್ದು ನಿಜ, ಆದ್ರೆ ಆ ತಾಯಿಯನ್ನು ನನ್ನ ಮುಂದೆ ಕುಂತಾಗ ಆ ತಾಯಿಯೇ ನನ್ನ ಕಣ್ಣೆದುರಿಗೆ ಇದ್ದಾಗ ನಾ ಏನ್ ಮಾಡ್ಲವ, ಆ ತಾಯಿಯ ಪ್ರತಿ ಸ್ವರೂಪವೇ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಹೆಣ್ಣು ಹೆತ್ತ ತಂದೆ ತಾಯಿಗಳು ತಿಳ್ಕೊಂಡು ಭಾವಿಸಿ ನಿಮಗೆ ನಮಸ್ಕಾರ ಮಾಡ್ತೇನೆ, ಭಾವಿಸ್ಕೊಂಡು ನಮಸ್ಕಾರ ಮಾಡ್ತೇನೆ. ಹಾಗಾಗಿ ಯಾರೇ ಬರಲಿ ನಿನ್ನೆ ಹೇಳಿದ ಮಾತನ್ನ ಪುನಃ ನಾನು ನೆನಪಿಸ್ತೇನೆ. ಕಾರಣ ನಿನ್ನೆ ಕೆಲವೊಂದಿಷ್ಟು ಜನ ಬಂದಿರ್ಲಿಕ್ಕಿಲ್ಲ, ಯಾಕಂದ್ರೆ ಮಳೆ, ವರುಣನ ಆರ್ಭಟ. ನಿನ್ನೆಯ ದಿನ ಮಳೆ ಬರ್ತಾ ಇತ್ತು. ಆ ಮಳೆ ಬರುವ ಪರಿಸ್ಥಿತಿಯಲ್ಲೂ ಈ ವೇದಿಕೆ ಮೇಲಿರ್ತಕ್ಕಂಥ ಉಭಯ ಪೂಜ್ಯರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛ ಪಡ್ತೇನೆ. ನೀವೆಲ್ಲ ಕಣ್ಣಾರೆ ಕಂಡಂತವರಿದ್ದೀರಿ. ಆದರೂ ಅಂತಹ ಮಳೆ ಬಂದರೂ ಸಹಿತ, ಹನಿ ಮೈ ಮೇಲೆ ಬೆಳೀತಾ ಇದ್ರು ಸಹಿತ, ನಮ್ಮ ಗುರುಗಳು ಮಾತನಾಡ್ತಾ ಇದ್ದರೆ ಮಳೆ ಬಂದ್ರು ಬರ್ಲಿ ನಾವು ಕೇಳೋಣ ಅಂತ ತಿಳ್ಕೊಂಡು ಹೇಳಿ ಮಳೆ ಬಂದರೂ ಸಹಿತ ಪ್ರವಚನವನ್ನ ಕೇಳಿರ್ತಕ್ಕಂಥ ಭಕ್ತರು, ಅದು ನನ್ನ ಭಕ್ತರು ಬದಿ, ನನ್ನ ಭಕ್ತರು ಪ್ರೀತಿ, ಅಭಿಮಾನ. ಅಷ್ಟು ಗುರುಗಳ ಮೇಲೆ ಶ್ರದ್ಧೆ, ಗುರುಗಳ ಮೇಲೆ ನಿಷ್ಠೆ. ಅದಕ್ಕಾಗಿ ಅಲ್ಲಮರು ಬಹಳ ಚೆನ್ನಾಗಿ ಒಂದು ವಚನವನ್ನ ಬರೀತಾರೆ. ಅಲ್ಲಮನ ವಚನದ ಕುರಿತು ಇವತ್ತು ಚಿಂತನೆಯನ್ನ ಮಾಡೋಣ. ದಯವಿಟ್ಟು ಮಾತನಾಡಬಾರದು. ಶೂನ್ಯ ಪೀಠದ ಅಧಿಪತಿಗಳಾಗಿ ಚಿಂಚನೆಯ ಪುಣ್ಯ ಭೂಮಿಯಲ್ಲಿ ಪಾದಸ್ಪರ್ಶವನ್ನ ಮಾಡಿರ್ತಕ್ಕಂಥ ಮಹಾ ಯೋಗಿ ಅಲ್ಲಮರು ತಮ್ಮ ಒಂದು ವಚನದೊಳಗೆ ಬಹಳ ಚೆನ್ನಾಗಿ ಬರೀತಾರೆ. ಕಂಡುದ ಹಿಡಿಯಲಲ್ಲದೆ ಕಾಣುದದ ನರಸಿ ಹಿಡಿದಿಹೆ ನೆಂದೊಡೆ ಸಿಕ್ಕದಂಬ ಬಳಲಿಕೆಯ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದದು ಕಾಣಬಹುದು ಗುಹೇಶ್ವರ ಅಂತ ಅಲ್ಲಮರು ತಮ್ಮ ಒಂದು ವಚನದೊಳಗೆ ಹೇಳುತ್ತಾರೆ. ಇದು ಬೆಳಗಿನ ವಚನ. ಎಲ್ಲರಿಗೂ ಪಟ್ಟಣ ತಿಳಿಯೋದು ಬಹಳ ಕಷ್ಟ, ಆದ್ರೂ ತಿಳಿಯುವಂಗ ನಿಮಗೆ ಹೇಳುತ್ತೇನೆ, ನನಗೆ ತಿಳಿದಾಗ ಹೇಳುತ್ತಾರ ಅಲ್ಲಮರು. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದದು ಕಾಣಬಹುದು ಗುಹೇಶ್ವರ. ಯಾವುದು ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಯಾವುದು ನಿಮ್ಮ ಕಣ್ಣಿಗೆ ಗೋಚರ ಆಗುವುದಿಲ್ಲ, ಯಾವುದು ನಿಮ್ಮ ಕಣ್ಣಿಗೆ ನಾ ಹುಟ್ಟಿನಿಂದ ಕೊನೆಯವರೆಗೆ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ತದೆ ಇಲ್ಲ, ಆ ವಸ್ತು ಎಲ್ಲಿದೆ ಅಂದ್ರೆ ಚಿಂಚನೆಯ ಮಠದ ಅಲ್ಲಮ ಪ್ರಭುವಿನ ಪಾದದ ಅಡಿಯಲ್ಲಿ ಇದೆ ಅನ್ನುವಂತಹ ಮಾತನ್ನ ಅಲ್ಲಮರು ಬರೀತಾರೆ. ಅಂತಹ ಶಕ್ತಿ ಗುರುಗಳ ಚರಣದಲ್ಲಿದೆ. ಬಸವಣ್ಣನವರು ಬಹಳ ಚೆನ್ನಾಗಿ ಬರೀತಾರೆ. ಶಿವ ಪಥವ ನರಿದಿ ಹಡೆ ಗುರು ಪಥವೇ ಮೊದಲು. ಇಲ್ಲೆಷ್ಟು ಜನ ಕನ್ನಡಶಾಲೆಗೆ ಹೋಗಿರ್ ಕೈ ಎತ್ತು ನೋಡೋನು. ನಿಮಗೆಲ್ಲ ವ್ಯಾಕರಣ ಗೊತ್ತು ಅಂತ ತಿಳ್ಕೊಂಡು ಭಾವಿಸ್ಕೊಡುತ್ತೇನೆ. ವ್ಯಾಕರಣದೊಳಗ ಲಘು ಗುರು ಅದಾವಲ್ಲ, ಲಘು ಗುರು ಒಳಗ ಲಘು ದಾಡ್ದು ಏನು ಗುರು ದಾಡ್ದು? ಜೋರು ಚಪ್ಪಾಳೆ ನಮ್ಮ ಹುಡುಗರಿಗೆ. ನಮ್ಮ ಕನ್ನಡದ ತತ್ವ ಸಿದ್ಧಾಂತದ ತಳಹದಿಯಲ್ಲೂ ಸಹಿತ ವ್ಯಾಕರಣದೊಳಗೆ ಗುರುವಿಗೆ ಬಹಳ ದೊಡ್ಡ ಸ್ಥಾನವನ್ನ ಕೊಟ್ಟರು. ಗುರು ಅಂದ್ರೆ ಈ ಜಗತ್ತಿನೊಳಗ ಬಹಳ ದೊಡ್ಡ ಆತ. ಮ್ಯಾಲೆ ಗ್ರಹಗಳಂತದಾವ ಗೊತ್ತಲ್ಲ, ಎಷ್ಟು ಅದಾವ ಗ್ರಹ? ಈಗೆಂಟು, ಮೊದಲ 9. ನಾ ಹೇಳೋದು 9 ಲೆಕ್ಕ. ಆ 9 ಗ್ರಹಗಳೊಳಗ ಬಹಳ ದೊಡ್ಡ ಗ್ರಹ ಯಾವುದು? ಗುರುಗ್ರಹ. ಈ ಕಡೆಯಿಂದ ಎನಿಸಿಕೊಂಡು ಬಂದ್ರು ಗುರು 5ನೇ ಸ್ಥಾನಕ್ಕದಾನ. ಈ ಕಡೆಯಿಂದ ನೀವು ಎನಿಸಿಕೊಂಡು ಬಂದ್ರು ಗುರು ಯಾವ ಸ್ಥಾನಕ್ಕದಾನ? 9 ಗ್ರಹಗಳಲ್ಲೂ ಸಹಿತ ಬಹಳ ದೊಡ್ಡ ಸ್ಥಾನವನ್ನ ಯಾರಿಗೆ ಕೊಟ್ರು? ಮುಗಿತು, ನಮ್ಮ ಮುಂದೆ ಹೇಳೋದಿಲ್ಲ. ಗುರು ಬಹಳ ದೊಡ್ಡ. ಅದಕ್ಕಾಗಿ ಬಸವಣ್ಣನವರು ಹೇಳುತ್ತಾರೆ, ಶಿವ ಪಥವ ನರಿದಿ ಹಡೆ ಗುರು ಪಥವೇ ಮೊದಲು. ನಮಗೆ ನೇರವಾಗಿ ದೇವರನ್ನ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ.
ಇಲ್ಲಿ ಯಾರಾದ್ರೂ ಕಂಡಿದ್ದೀರಾ? ನಾವಂತೂ ಕಂಡಿಲ್ಲ, ನನಗೆ ಭೇಟಿ ಆಗಿಲ್ಲ. 3 ಹೊತ್ತು ಲಿಂಗ ಹಿಡಿದವನಿಗೆ ಭೇಟಿ ಆಗಿಲ್ಲ. ನಿಮಗೇನು ಭೇಟಿ ಆಗ ಮಣ್ಣ ದೇವರು? ಬಹಳ ಕಷ್ಟ, ಬಹಳ ಕಷ್ಟ. ದೇವರ ಭೇಟಿ ಆಗಬೇಕು ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ನಮಗೆ ದೇವರು ಭೇಟಿ ಆಗ್ತಾನೆ, ಹೊರತಾಗಿ ಇಲ್ಲದೆ ಇದ್ರೆ ಇಲ್ಲ. ನೀವೇನಿಲ್ಲಿದ್ದೀರಲ್ಲ, ನೀವೆಲ್ಲರೂ ಪುಣ್ಯ ಮಾಡಿರಿ. ಎಷ್ಟೋ ಜನ್ಮದ ಪೂರ್ವ ಜನ್ಮದ ಸುಕೃತದ ಪುಣ್ಯದ ಪ್ರತಿಫಲಕ್ಕಾಗಿ ಲಿಂಗೈಕ್ಯ ಅಲ್ಲಮ ಪ್ರಭು ಶಿವಯೋಗಿಗಳಂತಹ ದೇವರನ್ನ ಕಂಡಂತಹ ಪುಣ್ಯ ಭೂಮಿ ಇದು, ಪುಣ್ಯ ಭೂಮಿ ಇದು. ಕನ್ನಡದ ಸಂತನ್ನ, ಶ್ರೇಷ್ಠವಾಗಿರತಕ್ಕಂಥ ಕನ್ನಡದ ಯೋಗಿಯನ್ನ ಕಂಡಂತಹ ಪುಣ್ಯ ಪುರುಷರು ತಾವೆಲ್ಲ. ನೀವು ದೊಡ್ಡವರೇ, ಗುರು ಬಹಳ ದೊಡ್ಡ ಕಾಣೋದಿಲ್ಲ. ದೇವರು ನೇರವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಆದರೆ ದೇವರು ಕಾಣುತ್ತಾನೆ ಅಂತ ಹೇಳ್ತಾರೆ ಬಸವಣ್ಣನವರು. ಕಾಣುತ್ತಾನೆ. ಯಾವ ಸೂತ್ರದಲ್ಲಿ ಹೋದ್ರೆ ಕಾಣ್ತಾನೆ? ನೀನು ದೇವರಿಗಿಂತ ಮುನ್ನ ಗುರುವನ್ನ ಹಿಡಿದುಕೊಂಡಿ ಅಂದ್ರೆ ನಿನಗೆ ದೇವರು ಕಾಣಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಬಸವಣ್ಣನವರು ಹೇಳುತ್ತಾರೆ. ಶಾಲೆ ಒಳಗಡೆ ಓರ್ವ ಶಿಕ್ಷಕರು ವಿದ್ಯಾರ್ಥಿಯನ್ನ ನಿಲ್ಲಿಸಿ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಏಕಂದ, ಒಂದ್ ಹತ್ರ ದೇವರು ನಿಂತಿದ್ದಾನೆ, ಒಂದ್ ಹತ್ರ ಗುರು ನಿಂತಿದ್ದಾನೆ. ನೀ ಮೊದಲಿಗೆ ದೇವರಿಗೆ ನಮಸ್ಕಾರ ಮಾಡ್ತೀಯೋ ಏನು ಗುರುವಿಗೆ ನಮಸ್ಕಾರ ಮಾಡ್ತೀಯೋ ಅಂದಾಗ ನೀವ್ ಯಾರಿಗೆ ಮಾಡ್ತೀರಿ? ಇವತ್ತು ಹೇಳ್ಬೇಡ್ರಿ, ಹೇಳಕತ್ತೀನಿ. ವಾರಿ ಬೆರಗಿದ್ರೆ ನೀವು ಚಿಂಚನೆ ಹೇಳ್ತಾನ ವಿದ್ಯಾರ್ಥಿ. ನೀವು ದೇವರಿಗೆ ನಮಸ್ಕರಿಸುತ್ತೀಯೋ ಅಥವಾ ಗುರುವಿಗೆ ನಮಸ್ಕರಿಸುತ್ತೀಯೋ ಅಂತ ಕೇಳಿದಾಗ ಶಿಕ್ಷಕರಿಗೆ ವಿದ್ಯಾರ್ಥಿ ಉತ್ತರಿಸ್ತಾನಂತೆ, ಸರ್ ನಾನು ಮೊದಲಿಗೆ ಯಾರಿಗೆ ನಮಸ್ಕಾರವನ್ನ ಮಾಡ್ತೀನಿ ಅಂತಂದ್ರೆ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ, ನಂತರದಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತೀನಿ ಅಂತ ವಿದ್ಯಾರ್ಥಿ ಹೇಳಿದಾಗ ಆಶ್ಚರ್ಯಗೊಂಡಂತಹ ಗುರುಗಳು ವಿದ್ಯಾರ್ಥಿಯನ್ನ ಕೇಳುತ್ತಾರೆ, ಕಂದ ದೇವರೇ ಒಂದು ಪಕ್ಕದಲ್ಲಿ ನಿಂತಾಗ ಮೊದಲಿಗೆ ಗುರುವಿಗೆ ನಮಸ್ಕಾರ ಮಾಡಿ ಆಮೇಲೆ ದೇವರಿಗೆ ನಮಸ್ಕಾರ ಮಾಡ್ತೀಯನಾಗತ್ತೆಯಲ್ಲ ಯಾಕ ಅಂತ ಕೇಳಿದಾಗ ವಿದ್ಯಾರ್ಥಿ ಮನದುಂಬಿ ಒಂದು ಮಾತನ್ನು ಹೇಳ್ತಾನೆ, ಸರ್ ಯಾವ ಕಾರಣಕ್ಕಾಗಿ ಮೊದಲು ಗುರುವಿಗೆ ನಮಸ್ಕಾರ ಮಾಡ್ತೇನೆ ನಂತರದಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತೇನೆ ಅಂತಂದ್ರೆ ಇಲ್ಲಿ ಅಲ್ಲಮ ಪ್ರಭುಗಳು ಬಂದಾರಂತ ದೇವರು ಹೊಡ್ಕೊಂಡು ಬಂದಾನೆ, ಹೊರತಾಗಿ ಅಲ್ಲಮ ಇರದೇ ಇದ್ರೆ ದೇವರು ಇರ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರುವಿಗೆ ನಮಸ್ಕಾರ ಮಾಡ್ತಾನೆ, ಹಾಗಾಗಿ ಗುರುವಿಗೆ ನಮಸ್ಕಾರ ಮಾಡ್ತಾನೆ. ಗುರು ಬಹಳ ದೊಡ್ಡ ಆತ, ಗುರು ಬಹಳ ದೊಡ್ಡ ಆತ. ಅದಕ್ಕಾಗಿ ಮೈಲಾರದ ಬಸವಲಿಂಗ ಶರಣರು ಹೇಳುತ್ತಾರೆ, ಹಲವು ಮಾತೆಯನ್ನು ನೀನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗು ಹೇಳುತ್ತಾರೆ. ಗಂಟೆಯನ್ನು ಪಿಡಿದೋರ್ವ ಟೆಂಟೆನಿಸಲು ನಾದವ ಮುಂಟಲ್ಲದೊಳೆದು ತಾನಾಗಿ ನುಡಿಯುವುದುಂಟ ಶ್ರೀ ಗುರುವೆ ಕೃಪೆಯಾಗು. ಗುರುವಿನ ಕುರಿತಾಗಿ 365 ತ್ರಿಪದಿಗಳನ್ನು ಅವರು ಬರೀತಾರೆ ಮೈಲಾರ ಬಸವಲಿಂಗ ಶರಣರು. ಗುರುವೇ ನೀನು ಕೃಪೆ ಮಾಡು, ಗುರುವೇ ನೀನು ಕೃಪೆ ಮಾಡು. ಗುರು ಕೃಪೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಗುರುವಿನ ಸೇವೆಯನ್ನು ನಾವು ಮಾಡಬೇಕು. ಬಹಳ ಖುಷಿ ಆಯ್ತು ನನಗೆ, ಬಹಳ ಖುಷಿ. ಬಹುಶಃ ನನಗ ನಮ್ಮ ಅಂತೇಶನ ಸೇವಕರು ಒಂದು ಮಾತನ್ನು ಹೇಳ್ತಾ ಇದ್ರು, ಪೂಜ್ಯ ಗುರುಗಳವರ ಲಿಂಗೈಕ್ಯ ಗುರುಗಳವರ ಸೇವೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಉಸಿರಿ ಮಠದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು, ಬುದ್ಧಿ ನಾವು ಮಠವನ್ನು ಪ್ರತಿದಿನ ಒಬ್ರು ಇಬ್ರು ಕಸ ಹೊಡಿತಿದ್ದೀವ್ರಿ, ಆದ್ರೆ ಇವತ್ತು ಚಿಂಚನೆಯ ಎಷ್ಟೋ ಜನ ತಾಯಿದ್ರು ಬಂದು ಮಠದಂಗಳ ಸ್ವಚ್ಛ ಮಾಡ್ಯಾರಿ ಅಂತಂದಾಗ ಬಹಳ ಖುಷಿ ಬಂತು ನನಗೆ, ಮನ ತುಂಬಿ ಬಂತು. ನನ್ನ ಎದುರಿಗೆ ಸ್ವಚ್ಛ ಮಾಡಿದ್ರು, ನಾ ಇರದೇ ಇದ್ದಾಗ ನಾ ಹೋದ ಬಳಿಕ ಸ್ವಚ್ಛ ಮಾಡಿದ್ರು. ಸೇವಾ ಸೇವಾ ಸೇವೆ ಮಾಡಿದ್ರೆ ಗುರು ಒಲಿಲಿಕ್ಕೆ ಸಾಧ್ಯ. ಸುಮ್ಮನೆ ಒಂದು ಕತೆ ಹೇಳುತ್ತೆ. ಬಾಗಲಕೋಟೆ ಜಿಲ್ಲೆ ಒಳಗಡೆ ರವಕವಿ ಬನ್ನಟ್ಟೆ ತಾಲೂಕಿನ ಒಳಗಡೆ ಮಹಾಲಿಂಗಪುರ ಅಂತ ಒಂದು ಊರು ಬರ್ತದೆ. ಸುಮ್ಮನೆ ನೆನಪಿಸ್ತೇನೆ, ಬಹುಶಃ ಕೇಳಿದ್ದೀರಿ, ಸುಮ್ಮನೆ ನೆನಪಿಸ್ತೇನೆ. ಗುರುವಿನ ಸೇವೆಯನ್ನು ಮಾಡಿದ್ರೆ, ಗುರುವಿನಲ್ಲಿ ನೀವು ಭಕ್ತಿಯನ್ನು ಇಟ್ಟರೆ ಗುರು ಹೇಗೆ ಆಶೀರ್ವಾದ ಮಾಡ್ತಾನೆ, ಗುರು ಹೇಗೆ ಆಶೀರ್ವಾದ ಮಾಡ್ತಾನೆ. ನಾ ಹೇಳುವ ಘಟನೆ ಸರಿ ಸುಮಾರು 450 ವರ್ಷಕ್ಕೆ ಆಚೆಗೆ ನಡೆದಿರ್ತಕ್ಕಂಥ ಘಟನೆ. ಇನ್ನು ಸುಮ್ಮನೆ ನಾನು ನಿಮಗೆ ನೆನಪಿಸ್ತೇನೆ. 450 ವರ್ಷದ ಹಿಂದೆ ನಡೆದ ಒಂದು ಘಟನೆ. ಮಹಾಲಿಂಗಪುರ. ಆ ಮಹಾಲಿಂಗಪುರದೊಳಗೆ ಬಹಳ ಒಂದು ದೊಡ್ಡ ಪರಂಪರೆ, ಐತಿಹಾಸಿಕ ಮಠ. ಹೇಗೆ ನಮ್ಮ ಚಿಂಚಣಿಯಲ್ಲಿ ಸಿದ್ಧ ಸಂಸ್ಥಾನ ಮಠ ಇದೆಯೋ ಹಾಗೆ ಮಹಾಲಿಂಗಪುರದಲ್ಲಿಯೂ ಸಹಿತ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಪರಂಪರೆಯ ಮಹಾಮಠ ಅದು ಮಹಾಲಿಂಗೇಶ್ವರರ ಸಂಸ್ಥಾನ ವಿರಕ್ತ ಮಠ.
450 ವರ್ಷದ ಹಿಂದೆ ಹೀಗೆ ಇಲ್ಲಿ 900 ವರ್ಷದ ಹಿಂದೆ ಅಲ್ಲವರು ಆಗಿ ಹೋದರು. 150 ವರ್ಷದ ಹಿಂದೆ 100 ವರ್ಷದ ಹಿಂದೆ ಹೇಗೆ ಸಿದ್ಧಪ್ರಭುಗಳಾಗಿ ಹೋದರು, ಸುಮಾರು 2 ವರ್ಷಗಳ ಹಿಂದೆ ಹೇಗೆ ಡಾಕ್ಟರ್ ಲಿಂಗೈಕ್ಯ ಅಲ್ಲಮಪ್ರಭು ಮಹಾಶಿವಯೋಗಿಗಳಾಗಿ ಹೋದ್ರಲ್ಲ, ಹಂಗ ಆ ಮಠದೊಳಗೆ ಮಹಾಲಿಂಗ ಶಿವಯೋಗಿಗಳಂತಹ ಒಬ್ಬ ಮಹಾನ್ ಪುಣ್ಯ ಪುರುಷರಾಗಿ ಹೋಗ್ತಾರೆ. ಆ ಮಹಾಲಿಂಗ ಶಿವಯೋಗಿಗಳ ಸೇವೆಯನ್ನ ಒಬ್ಬ ತಾಯಿ ಮಾಡ್ತಾ ಇದ್ದು. ಆ ತಾಯಿ ಹೆಸರೇ ಸಿದ್ಧಾ ತಾಯಿ. ಏನು ಆ ತಾಯಿ ಹೆಸರು? ಬಹುಶಃ ಇಲ್ಲಿ ಯಾರಾದ್ರೂ ಮಹಾಲಿಂಗಪುರಕ್ಕೆ ಹೋದವರು ಇದ್ದೀರಾ? ಯಾರಾದ್ರೂ ಇದ್ದೀರಾ ಮಹಾಲಿಂಗಪುರಕ್ಕೆ ಹೋದವರು? ಹಾ, ಎಷ್ಟು ಜನ ಕೈ ಎತ್ಕೊಂಡು ಮಹಾಲಿಂಗಪುರಕ್ಕೆ ಹೋದ್ರು? ಹಾ, ನೀವು ಮಹಾಲಿಂಗಪುರವನ್ನು ಪ್ರವೇಶ ಮಾಡಬೇಕಾದ್ರೆ ನಿಮಗೆ ಮಹಾದ್ವಾರ ಕಾಣುತ್ತದೆ. ಆ ಮಹಾದ್ವಾರದಲ್ಲಿ ಈ ಕಡೆ ಯೋಗಿ ನಿಂತಿದ್ದಾನೆ, ಒಂದತ್ರ ಒಬ್ಬ ತಾಯಿ ಮಂಡೆಗೆ ಊರಿ ಕೇಳ್ತಾ ಇದ್ದಾಳೆ. ನೋಡಿದಿರಲ್ಲ, ಮಹಾದ್ವಾರವನ್ನು ಗಮನಿಸಬೇಕು. ಇನ್ನು ಮೊದಲು ನೋಡಿ, ಆ ಮಹಾದ್ವಾರದ ಮೇಲೆ 2 ಚಿತ್ರಗಳನ್ನು ನಾವು ಕಾಣುತ್ತೇವೆ. ಎಡಬದಿ ಮತ್ತು ಬಲಬದಿ ಅವರು ಆ ಗುರುಗಳ ಮಹಾಲಿಂಗ ಶಿವಯೋಗಿಗಳ ಶಿಷ್ಯರಾಗಿರ್ತಾರೆ. ಆದರೆ ಮೊಟ್ಟ ಮೊದಲಿಗೆ ನಟ್ಟ ನಡುವ ಆ ಮಹಾದ್ವಾರದ ಮೇಲೆ ಒಂದು ಮೂರ್ತಿಯನ್ನು ಮಾಡಿದ್ದಾರೆ. ಏನು ಅಂದ್ರೆ, ಒಬ್ಬ ತಾಯಿ ಮಂಡೆಯನ್ನು ಊರಿ ಗುರುಗಳ ಹತ್ರ ಹೀಗೆ ಕೇಳ್ತಾ ಇದ್ದಾಳೆ. ಅಲ್ಲಮರು ಆ ತಾಯಿಗೆ ಹೀಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಆ ಭಾವಚಿತ್ರವನ್ನು ತಾವೆಲ್ಲರೂ ನೋಡಿರುವುದು. ಯಾವುದೇ ಮಠಗಳಲ್ಲಿ ಒಬ್ಬ ತಾಯಿ ಗುರುವಿನ ಹತ್ರ ಮಂಡೆಯನ್ನು ಉರಿರ್ತಕ್ಕಂಥದ್ದು ಮಹಾದ್ವಾರದ ಮೇಲೆ ಭಾವಚಿತ್ರಗಳಿಲ್ಲ. ಆದರೆ ಆ ಘಟನೆ ಮಹಾಲಿಂಗಪುರದಲ್ಲಿ ನಡೆದದೆ, ಇವತ್ತಿಗೂ ಸಹಿತ ನಡೀತಾ ಇದೆ. ಆ ಮಹಾಲಿಂಗಪುರದೊಳಗ ಆ ಸಿದ್ಧಾತಾಯಿ ಅಲ್ಲಮ ಪ್ರಭುಗಳವರ ಸೇವೆಯನ್ನ ಮಾಡ್ತಾ ಇದ್ರು. ನೀವ್ ಹೆಂಗ ನನ್ನ ತಂದಿರಲಿಲ್ಲ ಮಗುವನ್ನಾಗಿ, ಹಂಗ ಆ ಮಠಕ್ಕೆ ಆ ತಾಯಿ ಮಗುವನ್ನಾಗಿ ಸ್ವೀಕಾರ ಮಾಡಿಕೊಂಡು ಬಂದು ಅಲ್ಲ ಇವರನ್ನ, ಯಾರನ್ನ? ಮಹಾಲಿಂಗ ಶಿವಯೋಗನ ಬೆಳೆಸ್ತಾಳೆ. ಬಾಣೆತ್ತರಕ್ಕೆ ಬೆಳೀತಾರೆ. ಎಷ್ಟರ ಮಟ್ಟಿಗೆ ಬೆಳೀತಾರೆ ಅಂದ್ರೆ, ಶಿವಯೋಗದ ತುದಿಯನ್ನ ಏರಿ ಸಾಕ್ಷಾತ್ ಶಿವನೇ ಅವರ ದರ್ಶನಕ್ಕೆ ಬರುವಷ್ಟರ ಮಟ್ಟಿಗೆ ಮಹಾಲಿಂಗ ಶಿವಯೋಗಿಗಳು ಸಿದ್ಧಿಯನ್ನ ಸಾಧನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದು ದಿನ ಮಹಾಲಿಂಗ ಶಿವಯೋಗಿಗಳು ಲಿಂಗ ಪೂಜೆಗೆ ಕುಳಿತಿರಬೇಕಾದ್ರೆ, ಅಂಗೈಯಲ್ಲಿ ಲಿಂಗವನ್ನು ಹಿಡಿದ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕಾದ್ರೆ, ಅಂಗೈಯೊಳಗಡೆ ಲಿಂಗವನ್ನು ಹಿಡಿದ ಮಜ್ಜನವನ್ನು ಮಾಡಬೇಕಾದ್ರೆ, ಪೂಜೆಯನ್ನು ಮಾಡಬೇಕಾದ್ರೆ, ಲಿಂಗೈನಲ್ಲಿ ಒಂದಾಗಿ ಕುಳಿತಿರಬೇಕಾದ್ರೆ, ಮಹಾಲಿಂಗಪುರ ಮಠದೊಳಗೆ ಸಾಕ್ಷಾತ್ ಶಿವ ಕೈಲಾಸದಿಂದ ದರೆಗಿಳಿದು ಬಂದಂತೆ ಮಹಾಲಿಂಗಪುರ ಮಠಕ್ಕೆ ಗುರುಗಳ ದರ್ಶನ ಬಂದ ತಕ್ಷಣ ಅಂಗೈಯಲ್ಲಿ ಲಿಂಗವನ್ನು ಹಿಡಿದ ಮಹಾಯೋಗಿ ಕಂಗಳ ಆಲಯದಲ್ಲಿ ಸಾಕ್ಷಾತ್ ಶಿವನೇ ಎದುರಿಗೆ ಬಂದಾಗ ತನ್ನ ಅಂಗೈಯಲ್ಲಿರುವ ಲಿಂಗವನ್ನು ಕೊರಳೊಳಗಡೆ ಕಟ್ಟಿಕೊಂಡು ಶಿವನಿಗೆ ಸಾಷ್ಟಾಂಗವಾಗಿ ಕೇಳ್ತಾರೆ ಮಹಾಲಿಂಗ ಶಿವಯೋಗಿಗಳು. ಯಪ್ಪ, ನಾ ಜಪ ಮಾಡಾಕತ್ತಿದ್ದ ನಿನ್ನ ಸಲುವಾಗಿ, ನಾ ತಪ ಮಾಡಾಕತ್ತಿದ್ದ ನಿನ್ನ ಸಲುವಾಗಿ, ನೀನಾ ಅಲ್ಲಿಂದ ಬಂದಿ ಅಂದ್ರೆ ನನ್ನಂತ ಪುಣ್ಯವಂತೆ ಯಾರು ಇಲ್ಲ ಅಂತ ತಿಳ್ಕೊಂಡಂದಾಗ ಶಿವ ಮನದುಂಬಿ ಆಶೀರ್ವಾದ ಮಾಡಿ ಒಂದು ಮಾತನ್ನು ಹೇಳ್ತಾನೆ. ಮಹಾಲಿಂಗೇಶ, ನಾವೊಬ್ಬನೇ ಹೋಗಕ್ಕೆ ನಾ ಇಲ್ಲಿ ಬಂದಿಲ್ಲಪ್ಪ, ನನ್ನ ಜೊತೆಗೆ ನಿನ್ನನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬೇಕಂತ ನಾ ಬಂದೀನಿ. ಕೈಲಾಸಕ್ಕೆ ಯಾರು ಹೋಗ್ಯಾರ? ನಮ್ಮೂರಾಗ ಹೋಗ್ಯಾರ? ಮತ್ತೆ ಇಟ್ಟು ಜನರು ಕಳಿಸಿ ಬಂದಿರಲ್ಲ, ಅವ್ರೆಲ್ಲ ಹೋಗ್ಯಾರ ಗೊತ್ತಿಲ್ಲ. ಬಹಳ ಜನ ಹೇಳ್ತಾರ, ಕೈಲಾಸವೆಂಬುದು ಮೇಲೆ, ನರಕವೆಂಬುದು ಎಲ್ಲೈತಿ? ನರಕ ತಳಗ. ಬಹಳ ಪುಣ್ಯ ಮಾಡಿದವರು ಎಲ್ಲಿ ಹೋಗ್ತಾರ? ಎಲ್ಲಿ ಹೋಗ್ತಾರ? ಅವ್ರೇನು SMS ಹಾಕ್ಯಾರ? ನಿಮಗೇನು ಕೈಲಾಸ ಮುಟ್ಟ್ಯಾವ? ಪತ್ರ ಹಾಕ್ಯಾರ? ಮತ್ತೆ ಪತ್ರದ ಕಾಲ ಹೋಗಿದ್ ಬಿಡ್ರಿ. ವಾಟ್ಸಪ್ನ ಟೆಕ್ಸ್ಟ್ ಮೆಸೇಜ್ ಮಾಡ್ಯಾರ? ಐರಿಯುಕ್ತ ಸ್ವರ್ಗ ಅಂತ ತಿಳ್ಕೊಂಡು ಹೇಳಿ ಮಾಡ್ಯಾರ? ಮತ್ತೆ ಯಾರ್ಯಾರು ಚಿಂಚಿನೊಳಗೆ ಮಾಡಿರ್ಬೇಕು. ಮತ್ತೆ ಸಾಧ್ಯ ಇಲ್ಲ. ಬಹಳ ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗುತ್ತಾನ, ಬಹಳ ಪಾಪ ಮಾಡಿದ್ರ ನರಕಕ್ಕೆ ಹೋಗುತ್ತಾನೆ. ಸ್ವರ್ಗನೂ ಇಲ್ಲ, ನರಕನೂ ಇಲ್ಲ, ನಾವ್ ಯಾರು ನೋಡಿಲ್ಲ. ಇದ್ರೂ ಇರಬಹುದು. ಇದೆ ಯಾರು ಸ್ವರ್ಗಕ್ಕೆ ಹೋಗುತ್ತಾರ, ಯಾರು ನರಕಕ್ಕೆ ಹೋಗುತ್ತಾರ ಅನ್ನಕ್ಕೆ ಒಂದು ಮಾತು ಹೇಳ್ತೀನಿ ನಿಮಗೆ. ಎಷ್ಟೇ ನೀವು ಚಿಂಚನೆ ಒಳಗೆ ಗೊತ್ತಾಗ್ಬಿಡತ್ತೆ. ಯಾರು ಸ್ವರ್ಗಕ್ಕೆ ಹೋಗ್ತಾರ, ಯಾರು ನರಕಕ್ಕೆ ಹೋಗ್ತಾರ ಇಲ್ಲೇ ತಿಳ್ಕೊಂಡು ಬಿಡುವ. ನೋಡ್ರಿ, ಒಬ್ಬ ಮನುಷ್ಯ ಲಿಂಗದೊಳಗೆ ಆದ ಬಳಿಕ ಅಲ್ಲೆಲ್ಲ ಮಾತಾಡ್ತಿರ್ತಾರೆ. ಏನು ಮಾತಾಡ್ತಿರ್ತಾರ? ಬಹಳ ಚಲೋ ವ್ಯಕ್ತಿ ಇದ್ನಪ್ಪ, ಬಹಳ ಚಲೋ ವ್ಯಕ್ತಿ ಇದ್ಲು, ದೇವ್ರ ಇವತ್ತ ಕರ್ಕೋಬೇಕಾ, ಇನ್ನೊಂದು 4 ದಿನ
ಈ ಭೂಮಿ ಮೇಲೆ ಇಡಬಹುದಾಗಿತ್ತಲ್ಲ ಆ ತಾಯಿಯನ್ನ ಆ ತಂದೆಯನ್ನ ಅಂತ ತಿಳ್ಕೊಂಡು ಏನಾದ್ರೂ ಆ ಸಂದರ್ಭದಲ್ಲಿ ಮಾತನಾಡಿದರೆ ಆತ ಎಲ್ಲಿಗೆ ಹೋಗುತ್ತಾನೆ? ಸ್ವರ್ಗಕ್ಕೆ ಹೋಗುತ್ತಾನೆ, ಹೊರತಾಗಿ ನರಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ ಕೆಲವು ಜನ ಮಾತಾಡ್ತಿರ್ತಾರೆ, ಏನು ಬಹಳ ಚಲೋ ಆಯ್ತು ಮರೆ, ಊರಾಗ ಒಂದ್ ದೊಡ್ಡ ಇದೆ ಹಾಕೊಂತಿತ್ತು ನಮಗೆ, ಬಹಳ ದೊಡ್ಡ ಇದೆ. ಎಷ್ಟಿದೆ ಅಂತಂದ್ರೆ ಏನಾರ ಒಳ್ಳೇದು ಮಾಡಕತ್ತೇವ ಅಂದ್ರೆ ಅಂದಟ್ ಇರ್ಲಿ ಅಂತ ಬಂದ ಬಿಡ್ತಿದ್ದವ. ಎಲ್ಲಿ ಅಡ್ಡ ನೀವೆಲ್ಲ ಬೆಕ್ಕ ಅಡ್ಡ ಬಂತು ಅಂತಂದ್ರೆ ನಿಂದಿರ್ಸ್ತಿರ್ತೀರಿ. ಏನು ಗಾಡಿಯನ್ನ ವಾಹನವನ್ನ ಬೆಕ್ಕ ಅಡ್ಡ ಹೋಯ್ತು, ಎಡಕ್ ಹೋಯ್ತು ಅಂತಂದ್ರ ಕೆಟ್ಟ, ಬಲಕ್ ಹೋಯ್ತು ಅಂದ್ರ ಹೇಳವನ್ನ ಬಲಕ್ ಹೋದ್ರೆ ಚಲೋ ಹಾಕೈತಿ, ಎಡಕ್ ಹೋದ್ರೆ ಕೆಟ್ಟ ಆಕೈತಿ ಅಂತ ಹೇಳವನ್ನ ಬೇಕ ಇಲ್ಲ. ತಿಳ್ಕೊಂಡ್ರಿ ನೀವು? ಬೆಕ್ಕ ಮುಂದೆ ಹೋಯ್ತು ಅಂದ್ರೆ ಗಾಡಿ ನಿಂದ್ರಿಸೇ ಬಿಡ್ತೀರಿ, ಹೋಗಂಗಿಲ್ಲ. ಒಂದ್ 5 ನಿಮಿಷ ನಿಂತ ಹೋಗುದು. ಬೆಕ್ಕ ಶನಿ ಅಲ್ಲ, ಬೆಕ್ಕ ಕೆಟ್ಟಲ್ಲ. ಬೆಕ್ಕ ಹಿಂಗ ಹಾಸಿ ಹೋದ್ರು ನೀವು ಹೋದ್ರು ನಡೀತದೆ, ಏನಾಗೋದಿಲ್ಲ. ಯಾರು ಬೆಕ್ಕಿನಂತ ಮನುಷ್ಯರು ಅಂತಂದ್ರ ಯಾವುದನ್ನ ನಾವು ಒಳ್ಳೇದು ಮಾಡ್ಬೇಕಂತೇವಿ, ಯಾರು ಅಡ್ಡ ಹಾಕಾರಲ್ಲ ಅವ್ರು ನಿಜವಾದ ಬೆಕ್ಕ. ಅವು ಅಡ್ಡ ಹಾಕೊಂತ ಹೊಕ್ಕವ, ಉಜ್ಜಳಾಗಕ್ ಸಾಧ್ಯ ಇಲ್ಲ. ಆದ್ರ ನಾ ಹೇಳುವಂತಹ ಮಾತೇನು ಅಂತಂದ್ರೆ, ಸ್ವರ್ಗ ನರಕ, ಕೆಟ್ಟದ್ದು ಒಳ್ಳೇದು ಮಾಡಿದ್ರೆ ಮಾತ್ರ ಅಲ್ಲ. ಕೆಟ್ಟದ್ದು ಮಾಡಿದ್ರೆ ನರಕಕ್ಕೆ, ಒಳ್ಳೇದು ಮಾಡಿದ್ರೆ ಸ್ವರ್ಗಕ್ಕ. ಹೀಗೆ ಹೊಂಟಾಗ ಚಲೋ ಮಾತಾಡಿದ್ರೆ ಖಾತ್ರಿ ಅವ ಸ್ವರ್ಗಕ್ಕೆ ಹೋಗಿರ್ತಾನಂತ. ಅವ ಇಟ್ಟಾಗ, ಅವನ ಬಡದಾಗ, ಗೂಟಕ್ಕಿಟ್ಟಾಗ ಓನ್ಯಾಗ ಮಾತಾಡ್ತಿರ್ತಾರ, ಏನು ಭಾಳ ಚಲೋ ಆಯ್ತು ಮರ, ಓನ್ ಶಾಮ್ ಚುಪ್. ಯಾಕ ಹೋಗೈತಲ್ಲ ಇವ ಬಾಳ ಚಲೋ ಆಯ್ತು, ಹೋಗಿದ್ದು ಬಾಳ ಚಲೋ ಆಯ್ತು ಅಂದ್ರಿ ಖಾತ್ರಿ ಎಲ್ಲಿ ಹೋಗತ್ತದ? ಅಲ್ಲೇ ಹೋಗ್ತದೆ. ಇಟೆ ಯಾರು ಸ್ವರ್ಗಕ್ಕೆ ಹೋಗ್ತಾರ, ಯಾರು ನರಕಕ್ಕೆ ಹೋಗ್ತಾರ, ಇಟ್ರ ಮೇಲೆ ತಿಳ್ಕೊಂಡ್ರಿ. ಚಿಂಚನೆ ನಮ್ಮ ಅಜ್ಜಾರು ಹೇಳ್ಯಾರ, ಅಲ್ಲೆಲ್ಲ ಹೋಗಿ ನೀವು ಕೊಟ್ಟಿರ್ತೀರಿ ಬಾಳ ಚಲೋ ನೀವು ಅಂತಲ್ಲಿ ಸುದ್ದಿ ಏನ್ರಿ? ನಿಮ್ಮ ಸುದ್ದಿ ಊರು ತುಂಬ ಅಡ್ಡಾಡ್ಬಿಡ್ತಾವ. ಹೇಳಿದ್ಲಂತ ಅತ್ತಿ ಸಸಿಗೆ, ಯಾರ ಮುಂದೆ ಹೇಳ್ಬೇಡ ಈ ಮಾತನ್ನು, ಯಾರ ಮುಂದೆ. ಬಾಜು ಮನ್ಯಾಕ ಬಂದು ಹೇಳಿದ್ಲು ಸಸಿಗೆ ಸೊಕಾಸ್ತಿಗ, ನೋಡು ಯಾರ ಮುಂದೆ ಏನು ಹೇಳಬೇಡ, ಯಾರ ಮುಂದೆ ಏನೋ ಹೇಳಬೇಡ. ಬಂತಿದ ಅತ್ತಿ ಏನ್ ಹೇಳಾಳ ಹೊರಗೆ ಬಂದು ಅದನ್ನ ಹೇಳು. ಅತ್ತಿ ಯಾರಿಗೆ ಹೇಳಬೇಡ ಅಂದಾಳ್ರಿ. ಹೇಳತೀಯ ಇಲ್ಲ? ಅತ್ತಿ ಯಾರಿಗೆ ಹೇಳಬೇಡ ಅಂತ ಹೇಳಿ ಹೋಗ್ಯಾಡ್ರಿ ಆಕಿ. ಅಲ್ಲ ನಿಮ್ಮತ್ತಿ ನನ್ನ ಮಗನ ನೆನಕತ್ತೀನಿ, ನಿನ್ನನ್ನು ಮಗಳಂಗಣ ನೋಡ್ಕೊಳಕತ್ತೀನಿ. ಯಾರೋ ಬಂದು ಒಬ್ಬೇಕು ಹೊರಗಿನಿ ಅಂತ ಹೇಳಿದ್ರ ಅದು ನಾನು ಮುಂದೆ ಹೇಳುದಲ್ಲ ನಾಗತ್ತಿ. ಏನ್ ಹೇಳು ಅತ್ತಿ ಯಾರಿಗೆ ಹೇಳಬೇಡ ಅಂದಾಡ್ರಿ ಆಕಿ. ಹಚ್ಚೋದಿದು ಗೀರುದ ಅಟ್ಟ ಹಚ್ಚೋದು, ಜಗಳ ಹಚ್ಚೋದು. ಚಲೋ ನಡೆ ಆಗ್ತಿದ್ದ ಜಗಳ ಹಚ್ಚೋಡದಲ್ಲಿ. ಅತ್ತಂದು ಹೇಳರೆ ಹೇಳತೀಯ ಇಲ್ಲ? ಏನ್ ಹೇಳು ಅತ್ತಿ, ನಿಮ್ಮ ಕೈ ಮುಗಿತೀನ್ರಿ ಹೇಳಬೇಡ ಅಂದಾಡ್ರಿ. ನೀ ಮನಿ ಬಿಟ್ಟು ನಡೆ ಹೊರಗ. ಅತ್ತಿ ಯಾಕೆ ಏನು ಹೇಳಬೇಡ ಅಂದಾಡ್ರಿ. ಬಟ್ಲಪ್ಪ ಒಂದ್ ಹತ್ತು ರಿಮ್ಮಂತ ಕಪಾಳ. ಹೇಳತೀಯ ಇಲ್ಲ? ಅತ್ತಿ ಯಾಕೆ ಕಿವ್ಯಾಗ ಯಾರಿಗೆ ಹೇಳಬೇಡ ಅಂತ ಹೇಳಾಡ್ರಿ ಮತ್ತ ನಡೆ ನೀ ಮನಿ ಬಿಟ್ಟು ಹೊರಗ ಅಂದ್ಲಕ್ಕೆ. ಇಟ್ಟಿಟ್ಟು ಗದ್ದ ಮಾಡ್ತಾ ಒಂದೇ ಮಾತು ಸುಮ್ಮನೆ ಕೊಂಡ್ರಿ. ಪುಣ್ಯ ಮಾಡಿದ್ರೆ ಗುರು ಸಿಗ್ಲಿಕ್ಕೆ ಸಾಧ್ಯ. ಆ ತಾಯಿ ಸಿದ್ಧಾರ್ಥ ಎಷ್ಟೋ ಜನ್ಮದ ಪುಣ್ಯದ ಪ್ರತಿಫಲದಕ್ಕಾಗಿ ಸೇವೆ ಮಾಡಿದ್ದು ಅಲ್ಲಮನ ಶಿವನ ಅವತಾರಿಯಾಗಿ ಮಹಾಲಿಂಗ ಶಿವಯೋಗಿಗಳ ದರ್ಶನಕ್ಕೆ ಸಾಕ್ಷಾತ್ ಶಿವ ಬಂದಿದ್ದ. ದರ್ಶನ ಕೊಟ್ಟ. ನಡಿ ಎಲ್ಲಿ ಹೋಗೋಣಂದ? ಕೈಲಾಸಕ್ಕೆ ಹೋಗು ನಡಿ ಅಂದ. ಕೈಲಾಸ ಸಂಬಂಧ ಇಲ್ಲೆಲ್ಲ ಬಂತೇವ, ಇದು ಕೈಲಾಸ ಬಹಳ ದೊಡ್ಡದು ಪುಣ್ಯ. ಹೋಗೋಣಂದಾಗ ಶಿವ ಅಂತಾನ. ನಿಮಗೊಂದು ಪ್ರಶ್ನೆ ನಾ ಕೇಳುತ್ತೇನೆ, ನಿಮ್ಮ ಮನೆಯೊಳಗೆ ಸಣ್ಣ ಮಕ್ಕಳು ಏನಾದರೂ ಇದ್ರೆ ಅವು ಆಟ ಆಡಕ್ ಹೊರಗೆ ಹೋಗ್ಬೇಕಾಗಿತ್ತು ಅಂದ್ರೆ ತಾಯಿಗೆ ತಂದೆ ಹೇಳಿ ಹೋಗ್ತಾವ, ಏನ್ ಹಂಗೆ ಹೋಗ್ತಾವ? ಈ ದೊಡ್ಡ ಬೇಡ ಬಿಡ್ರಿ, ನೀವು ಬೇಡ ಅಂದ್ರೆ ನಿಮ್ಮನ್ನ ಒದ್ದು ಹೋಗ್ತಾವ, ಆ ಮಾತು ಬೇರೆ. ನಾ ಕೇಳಾಕತ್ತಿದ್ದ ಸಣ್ಣ ಹುಡುಗರು,
ಸಣ್ಣ ಹುಡುಗರು ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾಗಿತ್ತು ಅಂದ್ರೆ ತಾಯಿಗೆ ಹೇಳಿ ಹೋಗ್ತಾವ, ತಂದೆಗೆ ಹೇಳಿ ಹೋಗ್ತಾವ, ಅವ ಹೊರಗೊಂಟೀನಿ ಅಪ್ಪ ಹೊರಗೊಂಟೀನಿ, ಹಿಂಗ್ ಹೋಗಿ 10 ನಿಮಿಷ ಆಟ ಆಡಿ ಹಳ್ಳಿ ಮನೆಗೆ ಬರ್ತೀನಿ ಅಂತ ಹೇಳೋಕ್ಕವ. ಹಂಗ ಮಹಾಲಿಂಗ ಶಿವಯೋಗಿಗಳು ಶಿವಯೋಗದ ತುದಿಯನ್ನ ಏರಿ ಕುಳಿತಿರಬೇಕಾದ್ರೆ, ಶಿವಯೋಗದ ತುರ್ಯಾತೀತ ವ್ಯವಸ್ಥೆಯನ್ನ ಮುಟ್ಟಿರಬೇಕಾದ್ರೆ ಹೇಳುತ್ತಾರಂತೆ ಶಿವಯೋಗಿ ಪರಮಾತ್ಮನಿಗೆ, ಅಪ್ಪ ನೀನೋ ನನ್ನನ್ನ ಕೈಲಾಸಕ್ಕೆ ಕರೆಯಾಕತ್ತಿ, ಬಾ ಅನ್ನಕತ್ತಿ, ನಾ ಬರಾಕ ಒಲ್ಲೆನೋದಿಲ್ಲ, ಆದ್ರ ಮಠದೊಳಗೆ ನಮ್ಮ ಅವ್ವದಾಳ, ನನ್ನ ಸೇವಾ ಮಾಡ್ತಾಳ, ನನ್ನನ್ನ ಇಲ್ಲಿಯಿಂದ ಇಷ್ಟು ಎತ್ತರಕ್ಕೆ ಬೆಳೆಸಾಳ, ಇಲ್ಲಿವರೆಗೆ ನಮ್ಮವ್ಗೆ ಹೇಳಾರೆ ಮಠ ಬಿಟ್ಟು ಒಂದು ಹೆಜ್ಜಿನ ಎಲ್ಲಿ ಹೊರಗಿಟ್ಟಿಲ್ಲ, ನಮ್ಮವ್ನ ಕೇಳ್ತೀನಿ, ಹಿಂಗ ಶಿವ ಬಂದಾನ ಮತ್ತೆ ಕೈಲಾಸಕ್ಕೆ ಕರೆಯಾಕತ್ತಾನ, ಹೋಗ್ಲೇ ಬೇಡ ಅಂತ ಕೇಳತ್ತೀನಿ, ಅವ್ವ ಹೋಗು ಅಂದ್ಲಂದ್ರೆ ನಿನ್ನ ಜೊತೆಗೆ ಬರ್ತೀನಿ, ಇಲ್ಲ ಅಂದ್ರೆ ನೀವು ಒಬ್ಬನ ಹೋಗಬೇಕು ಅಂದ್ರು ಮಹಾಲಿಂಗ ಶಿವಯೋಗಿಗಳು. ಸೇವಾ ಮಾಡು ತಾಯಿ, ಗುರು ಸೇವಾ ಮಾಡು ತಾಯಿ, ಎಂಥದಲ್ಲ ಶಕ್ತಿ, ಎಂಥದಲ್ಲ. ಆಗ ಶಿವ ಅಂದ, ಆಯ್ತಪ್ಪ ಇಷ್ಟು ಭಕ್ತಿಯಿಂದ ಗುರುವಿನ ಸೇವಾ ಮಾಡಾಕತ್ತಾಳ ಅಂತಂದ್ರ ಆಯ್ತು, ಹೋಗಿ ಕೇಳು ನಿಮ್ಮ ಅವ್ವನ, ಹೋಗು ಅಂದ್ಲಂದ್ರ ಬಾ, ಇಲ್ಲ ಅಂದ್ರ ನೀ ಇಲ್ಲೇ ಇರೋ, ನಾ ಹೋಗುತ್ತೀನಿ ಅಂದವ ಶಿವ. ಬಿಟ್ಟಾನ ಯಾರಂದ್ರೆ ಸಾಧ್ಯ ಇಲ್ಲ, ಒಯ್ದೇ ಬಿಡ್ತಾನವ, ಒಂದೇ ಬಿಡ್ತಾನ. ಶಿವನಿಗೆ ಬರಲಿಲ್ಲ ಅಂದ್ರೆ ಮತ್ತೆ ಕಳಿಸ್ತಾನಪ್ಪ ಯಮನ. ಅದು ಬೇರೆ, ಯಮ ಬರೋದು ಬೇರೆ, ಶಿವ ಬರೋದು ಬೇರೆ, ಮತ್ತೆ ನೀವು ಎರಡು ಒಂದ ಅಂತ ತಿಳ್ಕೊಂಡ್ರಿ. ಹೋಗುತ್ತಾರ. ತಾಯಿ ಮಠದ ಅಂಗಳದೊಳಗೆ ಹಿಂಗ ಕುತ್ಕೊಂಡಿದ್ಲು, ಅಕ್ಕಿ ಹಸನ ಮಾಡಾಕತ್ತಿದ್ಲು. ಹೋಗಿ ಸಣ್ಣ ಕೂಸು ಹೆಂಗ ಕೈ ಕಟ್ಕೊಂಡು ಕೇಳತದೆ ಅಲ್ಲ, ಹಂಗ ಹೋಗಿ ಕೈ ಕಟ್ಕೊಂಡು ನಿಂತು ಅಪ್ಪ ಕೇಳ್ತಾನೆ ಶಿವಯೋಗಿ. ಅವ್ವಾ ಅಂದ, ಅವ್ವಾ ಅಂದ. ತಾಯಿ ಹೊಳ್ಳಿ ಕೇಳ್ತಾಳ, ಮಗ ಯಾಕೆ, ಏನಾಯ್ತು? ಅವ್ವಾ ಅವ್ವಾ ಏನಿಲ್ಲ, ಒಳಗ ಪೂಜೆ ಕುಂತಿದ್ದೆ, ಶಿವ ಬಂದಾನ, ಪರಮಾತ್ಮ ಬಂದಾನ, ನನ್ನ ಸೇವಾ ಇಲ್ಲಿ ಮುಗ್ದದಂತ ಕೈಲಾಸಕ್ಕೆ ಬಾ ಅನ್ನಕತ್ತಾನ. ಅವ್ವ ಮತ್ತ ಹೋಗ್ಲ್ಯ ಬ್ಯಾಡ, ನೀ ಹೋಗು ಅಂದ್ರ ಹೊಕ್ಕೇನಿ, ಇಲ್ಲ ಅಂದ್ರ ಇಲ್ಲೇ ಇರ್ತೀನಿ ಅಂದ್ರು ಮಹಾಲಿಂಗ ಶಿವಗಳು. ತಾಯಿ ಗುರುವಿನ ಸೇವೆಯನ್ನ ಮಾಡುವ ತಾಯಿ ಹತ್ರ ಎಷ್ಟು ಜ್ಞಾನ ಇತ್ತು ಅಂತಂದ್ರೆ, ಆಗ ಆ ತಾಯಿ ಹೇಳ್ತಾಳೆ ಮಹಾಲಿಂಗ ಶಿವಯೋಗಿಗಳಿಗೆ, ಮಗ ಯೋಗಿಯಾದಡೇನು ಭೋಗಿಯಾದಡೇನು, ಯೋಗಿಯಾದಡೇನು ಭೋಗಿಯಾದಡೇನು, ಸನ್ಯಾಸಿಯಾದಡೇನೋ ಸಂಸಾರಿಯಾದಡೇನೋ, ಈ ಭೂಮಿಯ ಋಣ ತೀರ್ತು ಅಂದ್ರೆ ಈ ಭೂಮಿಯನ್ನ ಬಿಟ್ಟ ನಾವೆಲ್ಲ ಒಂದಲ್ಲ ಒಂದು ದಿನ ಹೋಗ್ಲೇಬೇಕಪ್ಪ, ಹೋಗ್ಲೇಬೇಕು. ಈ ಭೂಮಿ ಮೇಲೆ ಯಾರು ಶಾಶ್ವತ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯೋಗಿಯನ್ನ ಒಳಗೊಂಡು ಭೋಗಿಯವರೆಗೆ, ಸನ್ಯಾಸಿಯನ್ನ ಒಳಗೊಂಡು ಸಂಸಾರಿಯವರೆಗೆ ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ. ಎಲ್ಲರೂ ಒಂದಲ್ಲ ಒಂದಿನ ಹೋಗಲೇಬೇಕು. ಹೋಗು, ಬೇಡ ಅನ್ನುವುದಿಲ್ಲ. ಆದರೆ ಹೋಗುವ ಮುನ್ನ ನನಗೆ ಭಾಷೆಯನ್ನು ಕೊಡೋ, ನಾ ಕೇಳಿದ್ದನ್ನ ನಾನು ನಿನಗೆ ಕೊಡುತ್ತೇನೆ ಅಂತ ತಿಳ್ಕೊಂಡು ನನಗೆ ಭಾಷೆ ಕೊಡು ಅಂತ ತಿಳ್ಕೊಂಡು ಹೇಳಿ, ಗುರುಗಳು ತಾಯಿ ಕೇಳಿದಾಗ ತಾಯಿ ಕೇಳಾಕತ್ತಾಳಂತ ಮಹಾಗುರು ತಾಯಿಗೆ ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ, ಕೈ ಮೇಲೆ ಕೈ ಇಟ್ಟು, ಏನು ಬೇಕಾದ್ದನ್ನ ಕೇಳು, ಏನು ಬೇಕಾದ್ದನ್ನ ಕೇಳು, ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ತಿಳ್ಕೊಂಡು ಗುರುಗಳು ಹೇಳುತ್ತಾರೆ, ತಾಯಿ ಏನು ಕೇಳಿರ್ಬೋದು, ನಿನ್ನೆ ತಾವೆಲ್ಲರೂ ಒಂದು ಕಥೆಯನ್ನ ಕೇಳಿರ್ಬೋದು, ಪಣಿಯಮ್ಮನ ಕಥೆಯನ್ನ. ತಾಯಿ ಕೇಳುತ್ತಾಳೆ, ಯಪ್ಪ ಮಹಾಲಿಂಗೇಶ, ನಿನ್ನನ್ನ ಬಾಲ್ಯದಿಂದ ಬಾಣೆತ್ತರಕ್ಕೆ ಬೆಳೆಯುವುದರೊಳಗೆ ನಾನು ನೋಡ್ತಾ ನೋಡ್ತಾ ಬಂದಿದ್ದೇನೆ. ನನ್ನ ಎದುರಿಗೆ ಚಿಗಿತಾ ಬೆಳೀತಾ ಇಷ್ಟು ಎತ್ತರಕ್ಕೆ ಬಂದೀಯಪ್ಪ. ನೀ ಹೆಂಗ ನನ್ನ ಮುಂದೆ ಬೆಳೀತಾ 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 ಚಿಗಿತಾ ಚಿಗಿತಾ ಬಾಣೆತ್ತರಕ್ಕೆ ಬೆಳೆದು ನಿಂತಿದ್ದೀಯಲ್ಲ, ನೀನು ಕೊಡುವ ವಸ್ತು ನಿನ್ನಂಗ ಬೆಳಿಬೇಕು. ಇವು ಗಮನಿಸ್ರಿ ನೀವೆಲ್ಲ, ನೀ ಕೊಡುವ ವಸ್ತು ನಿನ್ನಂಗ ಬೆಳಿಬೇಕು, ನಿನ್ನಂಗ ಚಿಗಿಬೇಕು. ಆ ಚಿಗಿವ ವಸ್ತು ಒಳಗಡೆ ನೀ ಇರಬೇಕು. ಈ ಜಗತ್ತೆಲ್ಲ ಒಂದು ದಿನ ಅದನ್ನು ನೋಡಿದಾಗ ಮಹಾಲಿಂಗೇಶ ಸತ್ತಿಲ್ಲ, ಇನ್ನೂ ಮಠದೊಳಗ ಅದಾನ ಅಂತ ತಿಳ್ಕೊಳ್ಬೇಕು. ಅಂತ ವಸ್ತು ಕೊಟ್ಟು ಹೋ ನಿಂದ್ರಬೇಡಿಲ್ಲ ಅಂದ್ಲು ತಾಯಿ.
ಸೇವಾ ಮಾಡು ತಾಯಿ. ನೀವು ಅಂದಿಗಿಂದಿರ ಮತ್ ನಾಳೆ ನನಗ ಅಂದ್ರೂ ಪರವಾಗಿಲ್ಲ ಅನ್ರಿ, ನಿಮ್ಮ ಮಗ ಅಂದ ತಕ್ಷಣನೇ ಬೆಳಿಬೇಕಂತಾಳ, ಚಿಗಿಬೇಕಂತಾಳ. ಆ ಚಿಗಿ ವಸ್ತು ಒಳಗಡೆ ಮತ್ತ ನೀ ಇರ್ಬೇಕಂತಾಳ. ಇದ್ರ ಇರಲೇಕ ಈ ಜಗತ್ತೆಲ್ಲ ಒಂದು ದಿನ ಅದನ್ನ ನೋಡಿದಾಗ ಮಹಾಲಿಂಗೇಶ ಇನ್ನು ಮಠದೊಳಗ ಅದಾನ ಅಂತ ತಿಳ್ಕೋಬೇಕು, ಅಂತ ವಸ್ತು ಕೊಡು ಅಂದಾಳ. ಏನು ಕೊಡಬೇಕು ವಿಚಾರ ಮಾಡ್ತಾರ. ಟೆನ್ಷನ್ ಆಯ್ತು. ಟೆನ್ಷನ್ ಆದ್ರೆ ನೀವೆಲ್ಲ ಏನು ಮಾಡ್ತೀರಿ? ನಿಮ್ಮ ಕೈ ತಲೆ ಮೇಲೆ ಹಾಕೋ, ಗಾರ್ 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 ಏನ್ ತಲೆಯಾಗಿರ್ತದೆ ನನ್ನ ವಿಚಾರ ಎಲ್ಲ ಆಯ್ತು. ಟೆನ್ಷನ್ ಹಂಗ ಮಹಾಲಿಂಗ ಶಿವಗಳಿಗೂ ಆಯ್ತು. ತಲೆ ಮೇಲೆ ಕೈ ಇಟ್ರು. ಅಲ್ಲಮರ ಫೋಟೋ ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲಮರ ಫೋಟೋ ಇಲ್ಲೇ ಐತಿ. ಬಹಳ ದಟ್ಟವಾದ ಜಡೆ ನೋಡಿರಲ್ಲ. ಹೆಂಗ ಅಲ್ಲಮರಿಗೆ ಜಡೆ ಅದಾವಲ್ಲ, ಹಂಗ ಮಹಾಲಿಂಗ ಶಿವಯೋಗಿಗಳಿಗೆ ಬಹಳ ದಟ್ಟವಾದ ಜಡೆ, ಕೈ ಇಟ್ರು. ಅವರ ಕೈಗೆ ಹತ್ತಿದ ವಸ್ತುವೇ ಅವರ ಜಡೆ, ಅರ್ಥಾತ್ ಅವರ ಕೇಶ, ಅರ್ಥಾತ್ ಅವರ ಕೂದಲು. ನೀವು ಕೂದಲು ಅಂತ ಕರಿತೀರಿ, ಕೇಶ ಅಂತ ಕರೀತಾರೆ, ಜಡೆ ಅಂತ ಕರೀತಾರೆ. ಆ ಜಡೆ ಹತ್ತಿದ ತಕ್ಷಣ ಕೈ ಹಿಡಿದ್ರು, ಹೆಂಗ ಗೆದ್ದಿದ್ರು. ಕೆಲವೊಂದಿಷ್ಟು ಜಡೆಗಳನ್ನ ಸಿದ್ಧಾರ್ಥ ತಾಯಿ ಉಡಿ ಒಳಗೆ ಹೀಗೆ ಹಾಕಿದ್ರು. ಇವನು ತಗೋ. ತಾಯಿ ಅಂದು, ಮಗ ಇವೇನು ಬೆಳೆಯುವ ಚಿಗುವ ಇದ್ರಾಗೆ ನೀ ಇರವ, ಇದನ್ನ ತಗೊಂಡು ನಾ ಏನು ಮಾಡ್ಲಿ? ಕೂದ್ಲಾ ಪಿನ್ನ ತಗೊಳಕ್ ಅಷ್ಟೇ ಇದು, ಇದನ್ನ ತಗೊಂಡು ನಾ ಏನು ಮಾಡ್ಲಿ ಅಂತ ಕೇಳಿದಾಗ, ಗುರುವನ್ನ ಒಂದು ಸಾರಿ ನಂಬಿದ್ರೆ, ಗುರುವಿನ ಸೇವೆಯನ್ನು ಮಾಡಿದ್ರೆ ಗುರು ಹೇಗೆ ಆಶೀರ್ವಾದ ಮಾಡ್ತಾನೆ ಅನ್ನೋದಕ್ಕೊಂದು ಮಾತನ್ನು ಹೇಳ್ತಾನೆ. ತಾಯಿಗೆ ಮಹಾಲಿಂಗ ಶಿವಯೋಗಿ ಹೇಳ್ತಾರೆ, ವಿಜ್ಞಾನವೂ ಸಹಿತ ಹೇಳುತ್ತದೆ, ವಿಜ್ಞಾನವನ್ನು ಮೀರಿ ಮಹಾತ್ಮರು ಈ ನಾಡಿನಲ್ಲಿ ಪವಾಡವನ್ನು ಮಾಡ್ತಾರೆ. ವಿಜ್ಞಾನ ಹೇಳುತ್ತದೆ, ಒಂದು ಸಾರಿ ಕೇಶವನ್ನ ಕಿತ್ತಿ ನೆಲಕ್ಕೆ ಇಟ್ಟುಬಿಟ್ರೆ ಯಾವ ಕಾರಣಕ್ಕೂ ಆ ನೆಲಕ್ಕೆ ಇಟ್ಟ ಕೂದಲು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನದ ಪ್ರಕಾರ ನಂಬುತ್ತೀರಾ ಇದನ್ನೆಲ್ಲ? ಒಂದು ಸಾರಿ ನಿಮ್ಮ ಕೇಶವನ್ನ ಕಟ್ ಮಾಡಿ ನೆಲಕ್ಕೆ ಇಟ್ಟರು ಅಂದ್ರೆ ಬೆಳೆಯಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನ ಹೇಳುತ್ತದೆ. ವಿಜ್ಞಾನವನ್ನ ಮೀರಿ ಗುರು ಆಶೀರ್ವಾದ ಮಾಡ್ತಾನೆ ಸೇವೆಯನ್ನು ಮಾಡಿದ್ದಕ್ಕಾಗಿ. ನಿನ್ನ ಮಡಿಲಲ್ಲಿ ಹಾಕಿದ ಜಡೆಗಳು ಸಾಮಾನ್ಯದ ಜಡೆಗಳಲ್ಲ. ಇಂದಿನಿಂದ ಈ ಜಡೆಗಳು ಎಲ್ಲಿವರೆಗೆ ಬೆಳೀತಾ 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 ಹೋಗುತ್ತವ, ಅಲ್ಲಿವರೆಗೆ ಮಹಾಲಿಂಗೇಶ ಈ ಮಠದೊಳಗ ಅದಾನ ಅಂತ ತಿಳ್ಕೊ. ಯಾವತ್ತು ಈ ಜಡಿ ಬೆಳೆಯೋದು ನಿಲ್ಲಿಸ್ತಾವ, ಅವತ್ತೇ ಮಹಾಲಿಂಗೇಶ ಈ ಮಠದೊಳಗ ಸತ್ತ ಅಂತ ತಿಳ್ಕೊ ಅಂತೇಳಿ ಆ ಜಡೆಗಳನ್ನ ತಾಯಿ ಮಡಿಲಲ್ಲಿ ಹಾಕ್ತಾರೆ. ನಿಮಗೆ ಗೊತ್ತಿರಲಿ, 450 ವರ್ಷದ ಹಿಂದೆ ಕೊಟ್ಟ ಜಡೆಗಳು ಇವತ್ತಿಗೂ ಮಹಾಲಿಂಗಪುರ ಮಠದೊಳಗೆ ಬೆಳೆಯಾಕತ್ತಾವ. ಇವತ್ತಿಗೂ ಮಹಾಲಿಂಗಪುರ ಮಠದಾಗ ಬೆಳೆಯಾಕತ್ತಾವ. ಇವತ್ತಿಗೂ ಸೇವಾ ಮಾಡ್ರಿ. ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಅಲ್ಲಮನ ಸೇವೆಯನ್ನ, ತಾಯಿಯ ಸೇವೆಯನ್ನ ಮಠದೊಳಗೆ ನೀವು ಮಾಡಿದ್ದೇ ಕರೆಯಾದರೆ ನಿಮಗ ನಾನು ಪ್ರಮಾಣವನ್ನ ಮಾಡಿ ಹೇಳುತ್ತಾನೆ, ಅಲ್ಲಮ ನಿಮ್ಮ ಮನೆಗೆ ಬಂದ ಆಶೀರ್ವಾದ ಮಾಡ್ತಾನೆ, ನಿಮ್ಮ ಮನೆಗೆ ಬಂದ ಆಶೀರ್ವಾದ ಮಾಡ್ತಾನೆ. ಸೇವೆ ಮನಸ್ಪೂರ್ವಕವಾಗಿ ಸೇವಾ ಮಾಡಬೇಕು, ಭಾವಪೂರ್ವಕವಾಗಿ ಸೇವಾ ಮಾಡಬೇಕು. ಸೇವಾ ಮಾಡೋದ್ರೊಳಗೆ ಶಕ್ತಿ ಇದೆ. ಗುರುವನ್ನ ನಂಬೋದ್ರೊಳಗೆ ಸೇವಾ ಇದೆ. ಗುಲ್ಬರ್ಗ ಜಿಲ್ಲೆಯೊಳಗೆ ಅಫ್ಜಲ್ಪುರ ತಾಲೂಕಿನೊಳಗೆ ಒಂದು ಮಠ, ಆ ಮಠದ ಹೆಸರು ತೇರಿನ ಮಠ. ನಾ ಯಾವುದೇ ಕಟ್ಟುಕತೆಯನ್ನು ಹೇಳುತ್ತಾ ಇಲ್ಲ. ಬಹಳ ಜನ ಪುರಾಣಿಕರ ಪ್ರವಚನವನ್ನ ಕೇಳಿರಬಹುದು, ಪುರಾಣಗಳನ್ನ ಕೇಳಿರಬಹುದು. ಆದರೆ ನಿಮ್ಮ ಸ್ವಾಮಿ ಕಲ್ಪನೆಯ ಕಥೆಗಳನ್ನ ಅಧ್ಯಯನ ಮಾಡಿರತಕ್ಕಂಥ ಸ್ವಾಮಿ ಎಲ್ಲ ಇಂದಿಗೂ ನಡೆಯುತ್ತಿರುವ ಘಟನೆಯನ್ನ ಕಲಿತು ಭಕ್ತರಿಗೆ ಮುಟ್ಟಿಸುವ ಸ್ವಾಮಿ. ನಿಮ್ಮನ್ನ ಹೊಗಳಬೇಕು, ನಿಮ್ಮನ್ನ ಅಟ್ಟಕ್ಕೇರಿಸಬೇಕು, ಅದು ಅವಶ್ಯಕತೆ ನನಗಿಲ್ಲ. ನಾ ಹೊಗಳಬೇಕು ಅನ್ನೋನಲ್ಲ, ತೆಗಳಬೇಕು ಅನ್ನೋನು ಅಲ್ಲ. ಸೇವಾ ಸೇವಾ ಸೇವೆಯೊಳಗೆ ಎಂತ ದೊಡ್ಡ ಶಕ್ತಿ ಇದೆ, ಗುರುವನ್ನ ನಂಬೋದ್ರೊಳಗೆ ಎಂತ ದೊಡ್ಡ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೇನೆ. ಆಗ ಗುಲ್ಬರ್ಗ ಜಿಲ್ಲೆ ಅಫ್ಜಲ್ಪುರ ತಾಲೂಕು ಬಡದಾಳ, ಆ ಬಡದಾಳದೊಳಗೆ ಒಂದು ಮಠ. ಆ ಮಠದ ಹೆಸರು ತೇರಿನ ಮಠ. ಏನೋ ಮಠದ ಹೆಸರು?
ಆ ತೇರಿನ ಮಠದೊಳಗ ಒಬ್ಬ ಮಹಾಶಿವಯೋಗಿಗಳಾಗಿ ಹೋಗುತ್ತಾರೆ ಚನ್ನಮಲ್ಲ ಶಿವಾಚಾರ್ಯರು. ಚನ್ನಮಲ್ಲ ಶಿವಾಚಾರ್ಯರು ನಾ ಹೇಳುತ್ತಿರುವ ಘಟನೆ 115 120 ವರ್ಷದ ಆಚೆಗೆ ನಡೆದ ಘಟನೆ. ನೀವ್ ಹೆಂಗಿಲ್ಲ ಬರ್ತಿರಲ್ಲ, ಬಹಳ ಜನ ಯುವಕರು ನನ್ನ ಬಿಟ್ಟು ಹೋಗೋದೇ ಇಲ್ಲ, ಹಂಗೆ ಕುಂತಿರ್ತಾರ. ಇವತ್ತು ನಾನು ಹೇಳಿ ಕಳಿಸಿದೆ, ಯಪ್ಪ ಒಂದು ತಾಸು ಹೋಗಿ ಮನೆ ಮುಖ ತೋರಿಸಿ ಬರ್ರಿ, ಇಲ್ಲ ಅಂದ್ರೆ ಅವು ಮಠಕ್ಕೆ ಬಂದಾವ ಹೋರಿ ಮಂದಿ, ನಾನು ಹೋರಿ ಮನೆಗೆ ಹೋಗಿ ಮುಖ ತೋರಿಸಿ ಒಳ್ಳೆ ಬರ್ರಿ. ಅಟ್ಟ ಸೇವಾ ಗುರು ಹೋಗುವವರೆಗೆ ಮಠ ಬಿಟ್ಟ ಅಲ್ಲಗಂಗಿಲ್ಲ ತೊಲಗಂಗಿಲ್ಲ. ಗುರುನೇ ನಮಗೆ ಸರ್ವಸ್ವ ಅಂತ ಬದುಕಿದ್ರೆ ಅಲ್ಲಮ ಮಠದಲ್ಲೇ ಇದ್ದ ನಿಮಗೆ ಆಶೀರ್ವಾದ ಮಾಡ್ತಾನೆ ಹೊರತಾಗಿ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಅಲ್ಲಮ ಇಲ್ಲೇ ಇದ್ದಾನೆ, ಸಿದ್ಧಪ್ರಭು ಇಲ್ಲೇ ಇದ್ದಾರೆ, ಲಿಂಗೈಕ್ಯ ಪೂಜ್ಯ ಗುರುಗಳು ಇಲ್ಲೇ ಇದ್ದಾರೆ. ಅವರೆಲ್ಲರೂ ಯಾವ ಶಕ್ತಿಯ ಸ್ವರೂಪದೊಳಗಿದ್ದಾರೆ ಅಂದ್ರೆ ಹಿಂದೆ ಕುಳಿತಂತ ತಾಯಿಯ ಸ್ವರೂಪದೊಳಗೆ ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇಲ್ಲಂತೀರೇನೋ ಮಠದಾಗ ಇಲ್ಲ ಅನ್ನೋರ್ ಕೈ ಎತ್ರೋಡು 2 ಜನ ಅದಿರಲಿ. ಅಲ್ಲಮ್ಮ ಮಠದಾಗ ಅದನೋ ಇಲ್ಲೋ ಅದಾನ ಕಾಣಕತ್ತಾನೇನೋ ಕಾಣಲ್ಲ. ಮಠದಾಗ ಅದ ಕರೆ ಕಾಣಲ್ಲ. ಹೆಂಗ್ ನಂಬಕತ್ತೀರಿ ನೀವು? ಹೆಂಗ್ ನಂಬ್ತೀರಿ? ಮಠದಾಗ ಅದಾನಂತ ನೀವೇ ಹೇಳ್ತೀರಿ, ಕರೆ ಕಣ್ಣಿಗೆ ಕಾಣಲ್ಲ ಅಂತ ನೀವೇ ಹೇಳ್ತೀರಿ, ಆದ್ರೂ ಮತ್ತ ಅದಾನಂತ ನಂಬಕತ್ತೀರಿ. ಹೆಂಗ? ಅಲ್ಲಮ್ಮ ಸಿದ್ಧಪ್ರಭು ಶಿವಯೋಗಿಗಳು ಕಣ್ಣಿನಿಂದ ಮರೆಯಾಗಿದ್ದಾರೆ ವಿನಃ ಅಲ್ಲಮನ ಮಠದೊಳಗಡೆ, ಸಿದ್ಧ ಸಂಸ್ಥಾನದ ಮಠದೊಳಗಡೆ ಜ್ಯೋತಿಯಾಗಿ ಬೆಳಗುತ್ತಾ ಇದ್ದಾರೆ. ಜ್ಯೋತಿಯಾಗಿ ಇವತ್ತಿಷ್ಟೆಲ್ಲ ಬೆಳಕು ತುಂಬ್ಯದ ಅಂದ್ರೆ ಅದಕ್ಕೆ ಕಾರಣ ಯಾರು? ಅಲ್ಲಮ ಸಿದ್ಧಪ್ರಭು ತಾಯಿ ಲಿಂಗೈಕ ಪೂಜ್ಯ ಗುರುಗಳು. ಅವರ ಬೆಳಕಿದೆಯಲ್ಲ, ಅವರ ಬೆಳಕಿದು, ಅವರ ಪಟ್ಟ ಪರಿಶ್ರಮ, ಅವರು ಪಟ್ಟ ಕಷ್ಟ. ಇವತ್ತು ಹೋಗಿದ್ದೆ ಪೂಜ್ಯ ಗುರುಗಳವರ ಗದ್ದುಗೆ ದರ್ಶನಕ್ಕೆ. ಎಲ್ಲಿದೆ ಪೂಜ್ಯ ಗುರುಗಳವರ ಗದ್ದುಗೆ? ಎಲ್ಲರೂ ಹೋಗಿದ್ದೀರಾ ನೀವು? ಯಾರ್ಯಾರು ಹೋಗಿರಿ ಕೈ ಎತ್ತರೋಣ. ಎಷ್ಟು ಜನ? ಇರ್ಲಿ. ಯಾರ್ಯಾರು ಹೋಗಿಲ್ಲ ಕೈ ಎತ್ತರಿ, ಕೈ ಇಳಿಸಂಗಿಲ್ಲ. ನಾಳೆ ತಳಗ ಬರುದಿಲ್ಲ ಕೈ, ಸುಳ್ಳು ಹೇಳಿದ್ರೆ. ಹೋಗಿಲ್ಲ, ಹೋಗ್ರಿ, ಹೋಗೋಣ, ಎಲ್ಲರೂ ಹೋಗೋಣ, ಇಡೀ ಚಿಂಚನೆಗೆ ಹೋಗೋಣ ಗುರುಗಳ ದರ್ಶನಕ್ಕೆ. ಸೇವಾ ಗುರು ತನುಮುಟ್ಟಿ ಮನಮುಟ್ಟಿ ಭಾವ ಮುಟ್ಟಿ ಸೇವೆಯನ್ನು ಮಾಡಿದ್ದಾರೆ ಗುರುನಾಥ. ನನಗೆ ಬಹಳ ಕಣ್ಣೀರು ಬರೋದು ಅಂತಂದ್ರೆ, ನಿಜವಾಗ್ಲೂ ಆ ಪೂಜ್ಯ ಗುರುಗಳನ್ನ ನಾನು ಕಂಡಿಲ್ಲ, ಅವರ ಹತ್ತಿರ ನೋಡಿದ್ದೇನೆ. ಒಂದು ಸಾರಿ ಮಾತ್ರ ಚಿಕ್ಕೋಡಿಯಲ್ಲಿ, ನಿಮಗೆ ಸತ್ಯ ಹೇಳುತ್ತಾನೆ, ಪೂಜ್ಯ ಗುರುಗಳನ್ನ ಚಿಕ್ಕೋಡಿ ಮಹಾನಗರದಲ್ಲಿ ಹಾನಗಲ ಕುಮಾರಶಿವಗಳ ಜಯಂತಿ ಮಹೋತ್ಸವದ ಸಮಾರಂಭದಲ್ಲಿ ಪೂಜ್ಯ ಗುರುಗಳವರನ್ನ ಕಾರಿನಿಂದ ವೇದಿಕೆಯವರೆಗೆ ಅವರ ಶಿಷ್ಯ ಶಿವಪ್ರಸಾದನೇ ಕರೆದುಕೊಂಡು ಹೋಗಿದ್ದಾನೆ. ಆದ್ರೆ ನನಗೆ ಗೊತ್ತಿರ್ಲಿಲ್ಲ ಆ ಗುರುವಿನ ಸ್ಥಾನಕ್ಕೆ ನಾನು ಬರುತ್ತೇನೆ ಅಂತ. ಶಕ್ಯತಾ ನನಗೆ ಗೊತ್ತಿರ್ಲಿಲ್ಲ, ನಾನು ಕನಸು ಮನಸ್ಸಿನಲ್ಲಿಯೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಗುರು ಆಶೀರ್ವಾದ ಮಾಡಿದ. ಬಹಳ ನೋವು ಅನ್ಸೋದೇನು ಅಂತಂದ್ರೆ, ನಾ ವಾಹನದಲ್ಲಿ ಬರ್ತಾ ಇರ್ಬೇಕಾದ್ರೆ ನನ್ನೆಲ್ಲ ಭಕ್ತಗಳು ಹೇಳ್ತಾ ಇದ್ರು, ಅಪ್ಪೋರೆ ಅವ್ರ ದೇಹದ ಬಗ್ಗೆ ಒಟ್ಟ ಅವ್ರು ಚಿಂತೆ ಮಾಡ್ಲಿಲ್ರಿ, ಒಟ್ಟ ಅವ್ರು ವಿಚಾರ ಮಾಡ್ಲಿಲ್ರಿ. ದವಾಖಾನಿಗೆ ಹೋಗೋ ಅಂತಂದ್ರೆ ಒಲ್ಲಂತಿದ್ರಿ, ನೀವೆಲ್ಲ ಚಲೋ ಆಗತ್ತ ಅಂತಿದ್ರಿ. ಯಪ್ಪ ಅವ್ರು ಮಾತನಾಡ್ಬೇಕಾದ್ರೆ ಬಾಯಿಯಿಂದ ಬಂದ ರಕ್ತ ಸೇರೆ ಭಕ್ತರಿಗೆ ತೋರಿಸ್ಲಾರ್ದಂಗೆ ಒರೆಸ್ಕೊಂತಿದ್ರಿ. ಎಷ್ಟು ನೋವು ಪಟ್ಟ ಗುರು, ಎಷ್ಟು ನೋವು ಪಟ್ಟ. ಈ ಮಠ ಬೆಳಿಬೇಕು, ಈ ಮಠ ಬಾಣೆತ್ತರಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ತಾನ್ನ ಜೀವವನ್ನೇ ಸುಟ್ಟುಕೊಂಡೇ ಹೊರತಾಗಿ, ಚಿಂಚನೆಯ ಭಕ್ತರ ಬೆಳಕಿಗೆ ಬೆಳಕಾದ ಹೊರತಾಗಿ ತನಗೆ ತಾನು ಸುಟ್ಟುಕೊಂಡ. ಏನ್ ಕಡಿಮಿತ್ತು? ಉಣ್ಣ ಕಡಿಮಿತ್ತು, ತಿನ್ನ ಕಡಿಮಿತ್ತು, ಸಂಪತ್ತಿಗೆ ಕಡಿಮಿತ್ತು. ಯಾವುದಕ್ಕೂ ನಮ್ಮ ಮಠದೊಳಗೆ ಕೊರತೆ ಇಲ್ಲ. ಸಂಪತ್ತಿಗೆ ಕೊರತೆ ಇಲ್ಲ, ಆಸ್ತಿಗೆ ಕೊರತೆ ಇಲ್ಲ, ಅಂತಸ್ತಿಗೆ ಕೊರತೆ ಇಲ್ಲ, ಭಕ್ತರಿಗೆ ಕೊರತೆ ಇಲ್ಲ. ತಾನು ಪುಣ್ಯಾತ್ಮ 3 ಹೊತ್ತು ಉಣಲಿಲ್ಲ, ಆರಾಮ್ ಮಲ್ಕೊಳ್ಳಿಲ್ಲ, ನಿದ್ದೆ ಮಾಡಲಿಲ್ಲ,
ಬರೇ ಓಡಾಡೋದು, ತಿರುಗಾಡೋದು, ಕನ್ನಡಕ್ಕಾಗಿ ಕೆಲಸ ಮಾಡೋದು, ಸಮಾಜ ಪರ ಕೆಲಸ ಮಾಡೋದು, ಮಠದ ಕುರಿತು ಕೆಲಸ ಮಾಡೋದು. ಇವತ್ತು ನಿಮಗೊಂದು ಮಾತನ್ನು ಹೇಳುತ್ತಾನೆ. ಲಿಂಗೈಕ್ಯ ಸಿದ್ಧಪ್ರಭು ಶಿವಯೋಗಿಗಳವರು ಮಠವನ್ನು ಬಹಳ ಭದ್ರವಾಗಿ ಕಟ್ಟಿದ್ದಾರೆ, ಮಠವನ್ನು ಸುಭದ್ರವಾಗಿ ಕಟ್ಟಿದ್ದಾರೆ. ಅದಕ್ಕೆ ಬಂಗಾರದ ಕಳಸವಾಗಿ ಲಿಂಗೈಕ್ಯ ಅಲ್ಲಮಪ್ರಭು ಶಿವಯೋಗಿಗಳ ಚಿಂಚನೆ ಈ ಸಿದ್ಧ ಸಂಸ್ಥಾನ ಮಠಕ್ಕೆ ಬಂಗಾರದ ಕಳಸವಾಗಿ ಇದ್ದಾರೆ, ಬಂಗಾರದ ಕಳಸವಾಗಿ ಇದ್ದಾರೆ. ಬಹಳ ಜನ ಹೇಳ್ತಾ ಇದ್ರು ಸಿದ್ಧಪ್ರಭು ಅಲ್ಲಮರು ಮಠ ಕಟ್ಟ ಹೋಗ್ಯಾರಿ, ಯಪ್ಪ ನೀವು ಬಂಗಾರ ಕಳಸದಂಗ ಮ್ಯಾಲೆ ಕುಂಡಿರ್ಬೇಕು ಅಂತ. ಸಾಧ್ಯ ಇಲ್ಲ. ಗುರು ಮಠ ಕಟ್ಟ್ಯಾನ, ಬಂಗಾರ ಕಳಸ ಇಟ್ಟಾನ, ಕರೆ ಆ ಬಂಗಾರ ಕಳಸಕ್ಕೆ ಹೊಲಸಾಗ್ಲಾರ್ದಂಗೆ ನೋಡ್ಕೊಡ್ತೇನೆ ಹೊರತಾಗಿ ಬಂಗಾರ ಆಗ್ಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯ ಇಲ್ಲ. ಆತನೇ ಬಂಗಾರವಾದಾಗ ಶಿಷ್ಯ ಬಂಗಾರವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೇವಾ ಮಾಡೋಣ, ಮನದುಂಬಿ ಸೇವಾ ಮಾಡೋಣ. ಇವತ್ತು ಗದ್ದುಗೆಗೆ ಹೋದಂತಹ ಸಂದರ್ಭದಲ್ಲಿ ಇಡೀ ಎಲ್ಲ ಶಿರೋಳದ ಶರಣ ತಂದೆ ತಾಯಿಗಳು ಬಂದಿದ್ರು. ಗದ್ದುಗೆ ದರ್ಶನ ಆಯಿತು. ನಮ್ಮೊಂದಿಗೆ ಎಲ್ಲ ನನ್ನ ಮಠದ ಭಕ್ತರು, ಹಿರಿಯರು, ಯುವಕರು ಎಲ್ಲರೂ ಬಂದಿದ್ರು, ದರ್ಶನ ಮಾಡಿಕೊಂಡ್ರು. ನಾವು ಬರೇ ನಿಮಗೆ ಸತ್ಯ ಹೇಳುತ್ತೇನೆ, ಗುರುಗಳು ಯಾವ ವಾರ ಲಿಂಗೈಕ್ಯರಾಗಿದ್ದಾರೆ ಯಾರಿಗಾದ್ರೂ ಗೊತ್ತಾ? ಯಾವ ವಾರ? ರವಿವಾರ. ಇವತ್ತೇ ಪೂಜ್ಯ ಗುರುಗಳವರು ಇವತ್ತಿನ ದಿನವೇ ಲಿಂಗೈಕ್ಯರಾಗಿರತಕ್ಕಂತಹ ವಾರ. ನನಗೆ ಗೊತ್ತಿಲ್ಲ ಪೂಜ್ಯ ಗುರುಗಳವರು ಇವತ್ತೇ ಲಿಂಗೈಕ್ಯರಾದ ದಿನ ಅಂತ. ಆದರೆ ಅಲ್ಲಮನಲ್ಲಿ ಎಷ್ಟು ದೊಡ್ಡ ಶಕ್ತಿ ಇದೆ ಅಂತಂದ್ರೆ, ಅಲ್ಲಿ ಗದ್ದುಗೆಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಬಂದ ಬಳಿಕ ಭಕ್ತ ಹೇಳುತ್ತಾನೆ, ಅಪ್ಪ ಗುರು ಲಿಂಗೈಕ್ಯ ಆಗಿದ್ದು ಇದೇ ವಾರ, ಶಿಷ್ಯ ಗುರುವಿನ ದರ್ಶನಕ್ಕೆ ಬಂದಿದ್ದು ಇದೇ ವಾರ ಇದೆ. ನನಗೆ ಗೊತ್ತಿಲ್ಲ. ಆದರೆ ಗುರು ಕರೆಸ್ಕೊಂಡ, ಬಾ ಅಂದ, ಓಡಿ ಹೋದೆ, ಅಪ್ಪುಗೊಂಡ. ಹಂಗ ಕಳಿಸ್ಯಾನ ಅಂತ ಮಾಡಿರಿ ಏನು ಗುರು? ನಾನು ಒಬ್ನ ಕಳಿಸ್ಯಾನ ಅಂತ ಮಾಡಿರಿ ಏನೋ? ಒಬ್ನ ಕಳಿಸಿಲ್ಲ. ತನ್ನ ಗದ್ದುಗೆಯ ಮೇಲೆ ಧರಿಸಿದ ಬೆಳ್ಳಿಯ ರುದ್ರಾಕ್ಷಿಯನ್ನು ನನ್ನ ಕೊರಳಾಗಿ ಹಾಕಿ ಕಳಿಸ್ಯಾನ. ಇವತ್ತು ನನ್ನ ಗುರುನಾಥ ಹಾಕಿ ಕಳಿಸ್ಯಾನ. ಗುರುವಿನ ಕೃಪಾ, ಗುರುವಿನ ಕೃಪಾ. ಆ ಪುಣ್ಯ ಪುರುಷನನ್ನ ಎಷ್ಟು ಸ್ಮರಣೆ ಮಾಡಿಕೊಂಡ್ರು ಸಹಿತ ಕಡಿಮೆ ಕಡಿಮೆ ಕಡಿಮೆ. ತನ್ನ ಜೀವನವನ್ನೇ ಮುಡುಪಿಟ್ಟು ಈ ಜನಗಳಿಗಾಗಿ. ಬಹಳ ನೋವಾಗೋದೇನು ಅಂತಂದ್ರೆ, ಗದಗಿನ ಜಗದ್ಗುರುಗಳು ಮತ್ತು ನಿಡಶೋಶಿಯ ಜಗದ್ಗುರುಗಳವರು ಪೂಜ್ಯ ಗುರುಗಳವರಿಗೆ ದವಾಖಾನೆಗೆ ಹೋಗ್ರಿ ಅಂತ ಹೇಳೋದಕ್ಕೆ ಬಂದ್ರಂತೆ. ನಿಮಗೆ ಬಹಳ ತೊಂದರೆ ಆಗ್ತಾ ಇದೆ, ದಯವಿಟ್ಟು ನೀವು ದವಾಖಾನೆಗೆ ಹೋಗಲೇಬೇಕು ಅಂತ ತಿಳ್ಕೊಂಡು ಅಂದಾಗ ಪೂಜ್ಯನೇ ಲಿಂಗೈಕ್ಯ ಗುರುಗಳೊಂದು ಮಾತು ಹೇಳ್ತಾರೆ, ಆಯ್ತು ಹೋಗುತ್ತೇನೆ ಅಂತ. ಅದು ಹೋಗ್ಲಿಲ್ಲ. ರಾತ್ರಿ ಹೋಗ್ಬೇಕಾಗಿತ್ತು. ಹೋದ್ರೆ 12 ತಾಸಿನಲ್ಲಿ ಏನಾಗ್ತಿತ್ತು ನನಗೆ ಗೊತ್ತಿಲ್ಲ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ಅವ್ರಿಗೆ ಗೊತ್ತಿತ್ತ ಏನು? ಬಹುಶಃ ನಮ್ಮ ಹಿರಿಯರು, ನಮ್ಮ ಬಾಬಾ ಸಾಹೇಬ್ ಪಾಟೀಲ್ರು, ನಮ್ಮ ಅಧ್ಯಕ್ಷರು ಬಸವರಾಜನವರು ಹೇಳ್ತಾ ಇದ್ರು, ಅವ್ರ ಮನೆತನದಲ್ಲಿ 60 ವರ್ಷ ಮೇಲ್ಪಟ್ಟ ಯಾರು ಬದುಕಿಲ್ಲ ಅನ್ನುವಂಥ ಮಾತನ್ನು ಪೂಜ್ಯ ಗುರುಗಳವರು ಪದೇ 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 ಹೇಳ್ತಾ ಇದ್ರು ಅಂತ ಪೂಜ್ಯ ಗುರುಗಳು ಹೇಳ್ತಾ ಇದ್ರಂತ. ಕಮಿಟಿ ಇವರು ನಮ್ಗೆಲ್ಲ ಹಿರಿಯರಿಗೆ ಹೇಳ್ತಾ ಇದ್ರು. ಬಸವರಾಜನವರು ಹೇಳ್ತಾ ಇದ್ರು, ಅಜ್ಜವರು ಹೇಳ್ತಾ ಇದ್ರು, ಬುದ್ಧಿ ನಮ್ಮ ಮನೆತನದ ಇತಿಹಾಸದಲ್ಲಿ 60 ವರ್ಷ ಮೇಲ್ಪಟ್ಟ ಯಾರು ಬದುಕಿಲ್ಲ. ನಮ್ಮ ಗುರುಗಳು ಎಷ್ಟು ವರ್ಷ ಬದುಕಿದ್ರು ಗೊತ್ತಾ ನಿಮಗೆ? ಎಷ್ಟು ವರ್ಷ? ನಾನು 2 ವರ್ಷ ಜಾಸ್ತಿ ಈ ಭೂಮಿಯಲ್ಲಿ ಬದುಕಿದ್ದೇನೆ ಅನ್ನುವಂಥ ಮಾತನ್ನು ಪೂಜ್ಯ ಗುರುಗಳವರು ಪದೇ 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 ಎಲ್ಲರಿಗೂ ಹೇಳ್ತಾ ಇದ್ರಂತೆ. ಅವತ್ತು ಹೋದ್ರೆ ಪೂಜ್ಯ ಗುರುಗಳವರು ಉಳ್ಕೊಳ್ತಿದ್ರು ಇರೋ ಗೊತ್ತಿಲ್ಲ, ಆದರೆ ಹೋಗ್ಲಿಲ್ಲ. ಶಿಷ್ಯ ಬೆಳಗಿನ ಜಾವ 5ಕ್ಕೆ ಹೋಗಿ ಎಬ್ಬಿಸ್ತಾನೆ. ಅಪ್ಪ ಪೂಜೆಗೆ ಹೋಗ್ರಿ ಅಂತ ಗುರುಗಳು ಮಾತು ಹೇಳ್ತಾರೆ, ನನ್ನನ್ನು ಕರೀಲಿಕ್ಕೆ ಹೋಗ್ಬೇಡ, ನೀನು ಹೋಗು ಅಂತ. ಪ್ರತಿದಿನ ಗುರುನಾಥ ಎದ್ದು ಬರ್ತಕ್ಕಂಥವನು ಹೋಗಿ ಕರೆದ ತಕ್ಷಣ ನೀ ರೆಡಿ ಮಾಡಿ ನಾ ಬರ್ತೀನಿ ಅಂತಕ್ಕಂಥ ಗುರುನಾಥ ಅವತ್ತು ಹೇಳ್ತಾನೆ, ನೀ ಹೋಗು ನಾ ಮಲಗುತ್ತೀನಿ ಅಂತ. ಬಹುಶಃ ಅವತ್ತು ನಾ ಇದ್ರೆ
ಏನಾದರೂ ಮಾಡ್ತಿದ್ದೆ ಗುರುಗಳು ಉಳಿಸ್ಕೋದಕ್ಕೆ. ಇರಲಿಲ್ಲ, ಹೋಗಲಿಲ್ಲ. ನೀರ ಮೇಲಿನ ಗುರಳೆ ನಿಜವಲ್ಲ ಹರಿಯೇ, ನೀರ ಮೇಲಿನ ಗುರೆ ನಿಜವಲ್ಲ ಹರಿ, ನೀರ ಮೇಲಿನ ಗುರೆ ನಿಜವಲ್ಲ ಹರಿ. ಯಾರಿಗೆ ಯಾರು ಎರವಿನ ಸಂಸಾರ, ಯಾರಿಗೆ ಯಾರು ಎರವಿನ ಸಂಸಾರ. ಬಾಯಾರಿತು ಎಂದು ಬಾವಿಯನ್ನು, ಬಾಯಾರಿತು ಎಂದು ಬಾವಿ ನೀರಿದೆಯೋ, ಬಾವಿಯ ಜಲಪತಿ ಬರದಾಯ್ತು ಹರಿಯ, ಬಾವಿಯ ಜಲಪತಿ ಬರದಾಯ್ತು ಹರಿ, ಬಾವಿಯ ಜಲಪತಿ ಬರದಾಯ್ತು ಬೇರೆ. ಯಾರಿಗೆ ಯಾರು ಎರವಿನ ಸಂಸಾರ, ಗಿಡವಳೆಗೆಂದು ಗಿಡದ ಬದಿಗೆ, ಗಿಡ ಬಗ್ಗಿ ನೀರದ ಮೇಲೆ ನೆರಳಿತು. ನೀರ ಮೇಲಿನ ಗುರಳೆ ನಿಜವಲ್ಲ ಹರಿಯೇ, ನಿಜವಲ್ಲ ಹರಿ. ಯಾರಿಗೆ ಯಾರು ಎರವಿನ ಸಂಸಾರ, ಯಾರಿಗೆ ಯಾರು ಎರವಿನ ಸಂಸಾರ. ಬಹುಶಃ ನಾ ಹೇಳುವ ಮಾತು ಈ ಮಠಕ್ಕೆ ಆಗಿದ್ದೇನೆ ಅನ್ನುವಂತಹ ಭಾವದಿಂದ ನಾನು ಸತ್ಯವಾಗ್ಲೂ ಹೇಳ್ತಾ ಇಲ್ಲಿ, ನೀವು ದಯವಿಟ್ಟು ಈ ಮಠಕ್ಕೆ ಆಗ್ಯಾನಪ್ಪ ಹಿಂಗೆ ಮಾತಾಡಕತ್ತ ನಾನು ತಿಳ್ಕೊಂಡಿರ್ಬೋದು. ಹಾಗಂತ ಸತ್ಯವೂ ಅಲ್ಲ. ನಿಜವಾಗ್ಲೂ ಅಲ್ಲಮನ ಶಿಷ್ಯನಾಗಿ ಇವತ್ತಿನ ದಿನ ನಾನು ಮಾತನಾಡ್ತಾ ಇದ್ದೇನೆ ಹೊರತಾಗಿ ಮಠದ ಅಧಿಪತಿ ಆಗಿರಲ್ಲ. ಅವ್ರು ನೆನಪಿಸ್ಕೊಂಡಾಗಿಲ್ಲ. ಎಲ್ಲ ವೇದಿಕೆಯಲ್ಲಿ ಬಹುಶಃ ಮಾತನಾಡೋದಕ್ಕಂದ್ರೆ ನನ್ನ ಧ್ವನಿ ಹೇಗೆ ಬರ್ತದೆ ಅಂತ ನನಗೆ ಗೊತ್ತಿರ್ತಿರ್ಲಿಲ್ಲ. ಆದರೆ ಇವತ್ತು ನನ್ನ ಧ್ವನಿ ತಾನಾಗಿ ಸ್ಥಗಿತಗೊಳ್ತಾ ಇದೆ, ನಿಲ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ. ಖುಷಿಯಿಂದ ಹೇಳ್ತಕ್ಕಂಥ ಮಾತುಗಳೆಲ್ಲ ಮೌನವಾಗಿ ಉಳಿತಾ ಇವೆ. ಇವತ್ತು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ, ಆಶೀರ್ವಾದ ಆಯಿತು. ಅಮ್ಮ ಅಳಲ್ಲ ಕೂತ್ಕೋ ಅಮ್ಮ, ಅವ ಅಳಲ್ಲ ಕೂತ್ಕೋ, ಏನಾಗಲ್ಲ, ಅಳಲ್ಲ ಕೂತ್ಕೋ, ಅಲ್ಲಮರ ಆಶೀರ್ವಾದ ಏನಾಗಲ್ಲ, ಏನೂ ಆಗಲ್ಲ. ನಾವು ಹೋದಂತಹ ಸಂದರ್ಭ, ದರ್ಶನ ಮಾಡಿದ್ವಿ, ದರ್ಶನ ಆಯಿತು. ಪೂಜ್ಯ ಗುರುಗಳವರು ಗದ್ದಿಗೆ ದರ್ಶನವನ್ನು ಎಲ್ಲರೂ ಮಾಡಿಕೊಂಡ್ರು. ಬಹುಶಃ ಎಷ್ಟು ಪೂಜೆ ಆನಂದ ಆಗಿತ್ತು ಅಂತಂದ್ರೆ ಬಹುಶಃ ನೀವು ಯಾರಾದರೂ ಗಮನಿಸಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ. ಆ ಗದ್ದಿಗೆ ಮೇಲೆ ಒಂದು ಲಿಂಗ ಇತ್ತು, ಬಹುಶಃ ನೋಡಿದ್ರೆ ಅಧ್ಯಕ್ಷರೇ. ಅದಕ್ಕೆ ನಟ್ನವರು ಗಂಧ ಹಚ್ಚಿದ್ರು. ನಿಜವಾಗ್ಲೂ ಹೇಳ್ತೇನೆ, ಗಂಧದೊಳಗೆ ಅಲ್ಲಮನೇ ಕಾಣ್ತಾ ಇದ್ರೆ ಹೊರತಾಗಿ ಇವತ್ತು ಯಾರೂ ನನಗೆ ಕಂಡಿಲ್ಲ. ಅಲ್ಲಮನ ದರ್ಶನವೇ ಇವತ್ತಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ಒಬ್ರು ಹೇಳ್ತಾ ಇದ್ರು, ಬಹುಶಃ ನೀವೆಲ್ಲರೂ ಫೋಟೋ ನೋಡಿರಿ ಸಭಾಂಗಣದಲ್ಲಿ. ಆ ಫೋಟೋ ಒಳಗೆ ಪೂಜನೀಯ ಗುರುಗಳು ಹೆಂಗಿದ್ರು ಅಂತಂದ್ರೆ ನಕ್ಕುವಂತ ಕುಂತಿದ್ರು. ಅಲ್ಲಿ ಬಂದವರೆಲ್ಲ ಹೇಳ್ತಾ ಇದ್ರು,
ಏನು ಅಂತಂತಂದ್ರೆ ಸಿದ್ಧ ಸಂಸ್ಥಾನ ಮಠಕ್ಕ ಗುರು ಹೋದ ಬಳಿಕ ಸಮರ್ಥ ಶಿಷ್ಯ ಸಿಕ್ಕ ಅಂತ ತಿಳ್ಕೊಂಡು ಅಲ್ಲಮರು ಫೋಟೋದೊಳಗೆ ನಕ್ಕು ಶಿಷ್ಯನಿಗೆ ಆಶೀರ್ವಾದ ಮಾಡಕತ್ತಾರ ಅಂತ ಅಲ್ಲಿರೋ ಭಕ್ತರೆಲ್ಲ ಹೇಳ್ತಾ ಇದ್ರು. ಬಹಳ ಪುಣ್ಯ ಶಿವಪ್ರಸಾದ್ ದೇವರನ್ನ ಪಡಿಬೇಕಾದ್ರ ಚಿಂಚನೆಯವರು ಬಹಳ ಪುಣ್ಯ ಮಾಡ್ಯಾರ ಅಂತ ಹೇಳ್ತಾ ಇದ್ರು. ಸತ್ಯ ಮಾಡಿ ಹೇಳುತ್ತೇನೆ, ನನ್ನನ್ನು ಪಡೆಯುವುದಕ್ಕಾಗಿ ನೀವು ಎಷ್ಟು ಪುಣ್ಯ ಮಾಡಿದ್ದೀರಿ ಅನ್ನುವಂಥದ್ದು ನನಗೆ ಶಕ್ಯತಾ ಗೊತ್ತಿಲ್ಲ. ಆದರೆ ಪ್ರಮಾಣವನ್ನ ಮಾಡಿ, ಲಿಂಗದ ಮೇಲೆ ಪ್ರಮಾಣವನ್ನ ಮಾಡಿ ಹೇಳುತ್ತಾನೆ, ನಿಮ್ಮಂತಹ ಭಕ್ತರನ್ನ ಪಡೆಯುವುದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೀನಿ, ನೀವಲ್ಲ ನಾನು. ಎಷ್ಟು ಖುಷಿ, ಎಷ್ಟು ಪ್ರೀತಿ ಕೊಡ್ತೀರಿ, ಎಷ್ಟು ಆನಂದ. ಎಲ್ಲರೂ ಸೇರಿಕೊಂಡು ಗುರುಗಳನ್ನ ಒಪ್ಕೊಳ್ಳೋದು, ಸೇವಾ ಮಾಡೋದು. ಒಂದೇ ಒಂದು ಮಾತು, ಬರಬೇಕು ಅಂತಂದ್ರೆ ಯಾರೋ ಡೀಸೆಲ್ ಹಾಕಿಸ್ತಾರೆ, ಯಾರೋ ವಾಹನವನ್ನು ನಡೆಸ್ತಾರೆ. ನಮ್ಮ ಅಧ್ಯಕ್ಷರು ಒಂದು ಮಾತನ್ನ ಹೇಳಿದ್ರು, ಇವತ್ತು ಅಪ್ಪಾಜಿ ನಾ ಫುಲ್ ಟ್ಯಾಂಕ್ ಮಾಡಿಸ್ತೀನಿ ಅಂತಂದ್ರು ನಮ್ಮ ಅಧ್ಯಕ್ಷರು. ನಾಂದೆ ನಾಳೆ ಇನ್ನೊಂದು 2-3 ದಿನ ಬಿಟ್ಟು ಗುಲ್ಬರ್ಗಕ್ಕೆ ನಾವು ಹೋಗಬೇಕು. ನನ್ನೆಲ್ಲ ಮಠದ ಭಕ್ತರು ಕೇಳ್ತಾ ಇದ್ರು, ಹೆಂಗೆ ಹೋಗ್ತೀರಿ? ನಾ ಅಂದೆ, ನನಗೆ ಬಸ್ ಬುಕ್ ಮಾಡಿಕೊಡ್ರಿ, ನಾ ಬಸ್ಸಿಗೆ ಹೋಗ್ತೀನಿ. ಬೇಡ, ಟ್ರೈನ್ ಬುಕ್ ಮಾಡ್ರಿ, ಟ್ರೈನಿಗೆ ಹೋಗಿ ಬರ್ತೀನಿ. ಎಷ್ಟು ಭಕ್ತರು ಪ್ರೀತಿ ಅಂತಂದ್ರೆ ಹೇಳ್ತಾರೆ ನನ್ನ ಭಕ್ತರು, ಕಾರಿನೊಳಗೆ ಟ್ರೈನಿನೊಳಗೆ ಓಡಾಡೋದಕ್ಕಾಗಿ ನಿಮ್ಮನ್ನು ನಾವು ತಂದಿಲ್ಲ, ಚಿಂಚನೆಯ ಭಕ್ತರ ಅಂಗೈಯೊಳಗೆ ಇಟ್ಕೊಂಡು ಓಟಸಾಡ್ಸಕ್ಕೆ ನಾವು ನಿಮ್ಮನ್ನು ತಂದಿದ್ದೇವೆ ಹೊರತಾಗಿ ಬಸ್ಸಿನ ಇದನ್ನೇ ಸಾಕು ಏನು ಬೇಡ, ಏನು ಬೇಡ. ಇವತ್ತೇ ಈ ಮಾತನ್ನ ಹೇಳ್ತಾ ಇದ್ದೇನೆ, ನನಗೆ ಏನೂ ಅವಶ್ಯಕತೆ ಇಲ್ಲ. ಇಷ್ಟು ನೀವು ಪ್ರೀತಿ ಕೊಟ್ಟಿರಲ್ಲ, ಈ ಪ್ರೀತಿ ಮುಂದೆ ನನಗೆ ಯಾವುದೂ ದೊಡ್ಡದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮನದುಂಬಿ ನಾನು ಹೇಳಿ, ನಿಮ್ಮ ಈ ಭಕ್ತಿ, ನಿಮ್ಮ ಈ ಶ್ರದ್ಧೆ, ಅದನ್ನೆಲ್ಲವನ್ನು ಕೇಳಿದಾಗ ನಮ್ಮ ಅಧ್ಯಕ್ಷರು ಒಂದು ಮಾತನಂದ್ರು, ಅಪ್ಪ ನೀವು ಹೋಗಿ ಬರೋ ಮಠನೂ ನಾನು ಟ್ಯಾಂಕ್ ಫುಲ್ ಮಾಡಿಸ್ತೀನಿ ಅಂತ. ನಾನಂದೆ, ಒಂದೇ ₹1 ಹಣವನ್ನು ನಾನು ನಿಮ್ಮ ಕಡೆಯಿಂದ ಇಸಿದುಕೊಳ್ಳುವುದಿಲ್ಲ ಅಂತ ಹೇಳಿ, ನಮ್ಗೆ ಬೇಡ ಅಂದಾಗ ಅವ್ರಂದ್ರು, ಇಲ್ಲ ನಾನು ಮಾಡಿಸ್ತೇನೆ ಅಂತ ಪುನಃ ಅಂದರು. ಪುನಃ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಒಂದು ಮಾತನ್ನು ಹೇಳಿದೆ, ಅಧ್ಯಕ್ಷರೇ ಯಾವತ್ತು ನಿಮ್ಮ ಮನೆಗೆ ಬಂದು ನಾನು ಕೇಳುತ್ತೇನೆ ಅವತ್ತೇ ನೀವು ನನಗೆ ಹಣ ಕೊಡಬೇಕೇ ಹೊರತಾಗಿ ಚಿಂಚನೆಯ ಭಕ್ತರು ನೀವು ದಯವಿಟ್ಟು ನನಗೆ ಬಂದು ಈಗ ಯಾರೂ ಹಣ ಕೊಡಲಿಕ್ಕೆ ಹೋಗಬೇಡ. ನಾ ಯಾವಾಗ ನಿಮ್ಮ ಮನೆಗೆ ನಾ ಬೇಕು ಅಂತ ತಿಳ್ಕೊಂಡು ಒಳಗಿದ್ದಲ್ಲ ಜೋಳಿಗೆ ತಗೊಂಡು ನೀವು ಅವ್ರ ಮನೆಗೆ ಹೋಗಲಿ ಅಂತ ಕಳಿಸ್ತಾನೆ. ಯಾವತ್ತು ನಾನು ಒಂದಲ್ಲ ಒಂದು ದಿನ ಕಳಿಸ್ತಾನೆ, ಒಳಗಿದ್ದವ ಕಳಿಸ್ತಾನೆ. ಇವತ್ತೇ ಕಳಿಸ್ಬೋದು, ಇನ್ನು 5 ವರ್ಷಕ್ಕೆ ಕಳಿಸ್ಬೋದು, 10 ವರ್ಷಕ್ಕೆ ಕಳಿಸ್ಬೋದು, 2 ವರ್ಷಕ್ಕೆ ಕಳಿಸ್ಬೋದು, 6 ತಿಂಗಳದಾಗ ಕಳಿಸ್ಬೋದು, 3 ತಿಂಗಳದಾಗ ಕಳಿಸ್ಬೋದು. ಒಂದಲ್ಲ ಒಂದು ದಿನ ಜೋಳಿಗೆ ತಗೊಂಡು ನಾನು ನಿಮ್ಮ ಮನೆಗೆ ಬರೋದು ಸತ್ಯ ಅದೇ, ಕಳಿಸ್ತಾನೆ. ಈ ಸಂದರ್ಭದಲ್ಲಿ ನೀವು ಒಂದು ಮಾತು ಹೇಳುತ್ತೇನೆ, ನೀವ್ಯಾರು ನನಗೆ ಹಣ ಕೊಡುವ ಅವಶ್ಯಕತೆ ಇಲ್ಲ. ಅಲ್ಲಮ ಯಾವತ್ತು ಜೋಳಿಗೆ ತೆಗೆದುಕೊಂಡು ನಿಮ್ಮ ಮನೆಗೆ ಕಳಿಸ್ತಾನ, ಅವತ್ತು ಅಲ್ಲಮ ಮನೆಯೊಳಗೆ ಕುಂತು ಏನು ಕೇಳ್ತಾನ, ₹1 ಕೇಳಿ, ₹10 ಕೇಳಿ, 10 ಲಕ್ಷ ಕೇಳಿ, ನಿಮ್ಮ ಕಡೆ ಎಷ್ಟದೇ ಅಟ್ಟು ಕೊಟ್ಟು ಅಲ್ಲಮನ ಮಠಕ್ಕೆ ಕಳಿಸ್ರಿ, ಅದೇ ಸಾಕು, ಅದೇ ಸಾಕು. ಏನು ಬೇಡ, ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿ ಎಷ್ಟು. ನಾ ಇವತ್ತು ಹೋಗ್ಬೇಕಾದ್ರೆ ನಮ್ಮ ಬಸವರಾಜನವರು, ನಾ ರೊಕ್ಕ ತೊಗೊಂಡು ಹೋಗಿದ್ದೆ, ನನ್ನ ಗಾಡಿ ಡೀಸೆಲ್ ಹಾಕಿಸ್ಬೇಕು. ಯಾಕಂದ್ರೆ ನಾ ಇನ್ನು ಆ ಗಾಡಿಗೆ ನಾ ಹೊಂಟೀನಿ ಅಂದ್ಗಳಿಗೆ ನಾ ಡೀಸೆಲ್ ಹಾಕಿಸ್ಬೇಕು ಅಂತ ತಿಳ್ಕೊಂಡು ರೊಕ್ಕ ತೊಗೊಂಡು ಹೋಗಿದ್ದೆ. ನನ್ನ ಕಡೆ ಅದ ರೊಕ್ಕ ಮಾತಿಲ್ಲ ಅಂತ ತಿಳ್ಕೊಬೇಡ್ರಿ ನೀವು. ಮತ್ತು ಹಂಗೆ ಬೇಷ್ 10 ಗಂಟೆ ಮಾಡಿತಾನ ಅಂತ ತಿಳ್ಕೊಂಡ್ರಿ, ಏನಿಲ್ಲ. ಪಕ್ಕಣದಾಗ ಒಂದು 5,000 10,000 ಇತ್ತು. ಹೋದಾಗ ನಾ ಕೊಡಾಕು ಕುಂತೆ, ಫಸ್ಟ್ ರೊಕ್ಕ ತೆಗೆದು ಅವ್ರಂದ್ರು, ಕೊಡಬೇಡ್ರಿ ಇಲ್ಲ ನಾ ಹಾಕಿಸ್ತೀನಿ ಅಂದಾಗ ನನ್ನ ಭಕ್ತರು ಹೇಳ್ತಾರೆ, ಇದು ನಿಮ್ಮದೇ ಹೊರತಾಗಿ ನಮ್ಮದಲ್ಲ, ನಿಮ್ಮ ಹಣದಿಂದನೇ ನಾವು ಹಾಕಿಸ್ತಾ ಇದ್ದೇವೆ, ಇದು ಮಠದ ಹಣ, ನೀವು ಕೊಡಬೇಡ್ರಿ, ನಾವು ಹಾಕಿಸ್ತೇವಂತ ಅವರು ಡೀಸೆಲ್ ಹಾಕಿಸಿ ನಾನು ಸುತ್ತಾಡಿಸ್ಕೊಂಡು ಅವರು ಭಕ್ತರು ನಿಮ್ಮಂಥವ್ರು ಇರಬೇಕಾದ್ರೆ, ಅಲ್ಲಮ್ಮ ನನಗಿನ್ನೇನೂ ಬೇಡಪ್ಪ, ನನಗೇನು ಬೇಡ, ಸಾಕು ಇವ್ರನ್ನ ಕೊಟ್ಟಿಯಲ್ಲ, ಇನ್ನು ನನಗೆ ನನ್ನ ಜೀವನ ಪಾವನ ಆಯಿತು ಅಲ್ಲಮ್ಮ ಅಂತ ತಿಳ್ಕೊಂಡು ಅಲ್ಲಮ್ಮನಲ್ಲಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹೊರತಾಗಿ ಇನ್ನೇನೂ ಬೇಡೋದಿಲ್ಲ, ಏನು ಬೇಡೋದು. ಇಂತಹ ಭಕ್ತರು, ಏನು ನಿಮ್ಮ ಉತ್ಸಾಹ, ಏನು ನಿಮ್ಮ ಶ್ರದ್ಧೆ. ನಮ್ಮ ಹುಡುಗರು ಯುವಕರ ನಂತರ ನಾವು ಸ್ಮರಣೆ ಮಾಡಲೇಬೇಕು. ಬಹುಶಃ ನಾನು ನಿಮಗೆಲ್ಲರಿಗೊಂದು ಮಾತು ಹೇಳುತ್ತೇನೆ, ನನಗೆ ಅಣ್ಣನಿಲ್ಲ,
ಚಿಂಚನೆ ಎಲ್ಲ ಯುವಕರನ್ನ ನಾನು ಅಣ್ಣನನ್ನಾಗಿ ನಾನು ಸ್ವೀಕಾರ ಮಾಡುತ್ತೇನೆ, ನಾನು ತಮ್ಮನಾಗಿ ಇಲ್ಲಿರ್ತಕ್ಕಂಥ ಎಲ್ಲ ತರುಣ ತರುಣಿಯರನ್ನ ಹೆತ್ತ ಅಕ್ಕ ತಂಗಿಯರ ಹಾಗೆ, ತಮ್ಮನ ಹಾಗೆ, ಅಣ್ಣನ ಹಾಗೆ, ತಂದೆಯ ಹಾಗೆ, ತಾಯಿ ಹಾಗೆ ತಿಳ್ಕೊಂಡು ನಿಮ್ಮೆಲ್ಲರನ್ನ ನಾನು ಪೂಜಿಸುವ ಕೆಲಸ ಮಾಡ್ತೇನೆ. ನೀವೇ ಅಕ್ಕ, ನೀವೇ ತಂಗಿ, ನೀವೇ ತಾಯಿ, ನೀವೇ ತಂದೆ, ನೀವೇ ಅಣ್ಣ, ನೀವೇ ತಮ್ಮ, ನಿಮ್ಮನ್ನ ನಾನು ನಂಬಿ ಬಂದಿದ್ದೇನೆ. ಅಷ್ಟೇ ಪ್ರೀತಿಯನ್ನ, ಭಕ್ತಿಯನ್ನ ತಾವೆಲ್ಲರೂ ನನಗೆ ತೋರಿಸ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಬಹುಶಃ 2 ದಿನದಲ್ಲಿ ಹುಬ್ಬಳ್ಳಿ ಜಗದ್ಗುರುಗಳು ಪುನಃ ಸಾಯಂಕಾಲ ಫೋನ್ ಮಾಡಿ ಒಂದು ಮಾತನ್ನು ಮಾತನಾಡುತ್ತಾರೆ. ಬಹುಶಃ ನಾನು ಅನ್ಕೊಳ್ತೀನಿ, ಅವರು ಮರಿ ಕಳಿಸಿದ ಬಳಿಕ ಯಾರಿಗೂ ಹಿಂಗೆ ಫೋನ್ ಮಾಡಿ ಅವರು ವಿಚಾರಿಸೋದಿಲ್ಲ. ಪುನಃ ಇವತ್ತು ನನಗೆ ಫೋನ್ ಮಾಡಿ ಅಂತಾರೆ, ದೇವರು ಭಾಳ ಖುಷಿ ಆಯಿತು ಅಂದರು. ನಾನು ಕೇಳಿದೆ, ಅಪ್ಪ ಯಾಕೆ ಅಂತ ಕೇಳಿದೆ. ಆಗೋ ಗುರುಗಳು, ಹುಬ್ಬಳ್ಳಿಯ ಜಗದ್ಗುರುಗಳು ಒಂದು ಮಾತು ಹೇಳಿದರು, ನನಗೆ ಎದಕ್ಕೆ ಖುಷಿ ಆಯಿತು ಅಂತಂದ್ರೆ, ನೀ ಆ ಮಠದಾಗ ಹೋಗಿ ಕೊಂಡಿರಲಿಲ್ಲಪ್ಪ, ಆ ಮಠದ ಗುರುವಿನ ದರ್ಶನಕ್ಕೆ ಬಂದಿಲ್ಲ, ಅದಕ್ಕಾಗಿ ನನಗೆ ಖುಷಿ ಆಯಿತು ಅಂತ ಹುಬ್ಬಳ್ಳಿ ಜಗದ್ಗುರುಗಳು ಫೋನ್ ಮಾಡಿ. ಗುರುಗಳ ದರ್ಶನಕ್ಕೆ ಮೊದಲು ಹೋಗಿ ನೀ ದರ್ಶನ ತಗೊಂಡು ಬಂದೇ ಮುಂದಿನ ಕೆಲಸ ಮಾಡ್ತೀನಿ ಅಂತ ಭಕ್ತರಿಗೆ ಹೇಳಕತ್ತೀಯಲ್ಲ. ಬಹುಶಃ ಅದಕ್ಕೆ ಬಹಳ ಖುಷಿ ಆಯಿತು. ಎಲ್ಲ ಭಕ್ತರನ್ನು ನೋಡಿ ಬಹಳ ಖುಷಿ ಆಯಿತು. ಇಂತಹ ಭಕ್ತರಪ್ಪ ಅಂತ ತಿಳ್ಕೊಂಡು ಹೇಳಿ ಹುಬ್ಬಳ್ಳಿ ಜಗದ್ಗುರು ಮಹಾಸನ್ನಿಧಿಯವರು ಸಾಯಂಕಾಲನೇ ಕರೆ ಮಾಡಿ ಮಾತನಾಡುತ್ತಾರೆ ಅಂತಂದ್ರೆ ನಿಮ್ಮೆಲ್ಲರ ಭಕ್ತಿ ಎಷ್ಟು ದೊಡ್ಡದು, ನಿಮ್ಮೆಲ್ಲರ ಸೇವೆ ಎಷ್ಟು ದೊಡ್ಡದು. ನಿನ್ನೆ ಒಂದೇ ಮಾತನ್ನ ಹೇಳಿ, ಸೇವಾ ಮಾಡ್ರಿ ಬಂದ ಅಂದಿದ್ದಕ್ಕೆ ಎಷ್ಟೋ ಜನ ತಾಯಂದ್ರ ಮನ್ಯಾನ ಕೆಲಸ ಬಿಟ್ಟು ಬಂದು ಅಲ್ಲಮ್ಮನ ಮಠ ಸ್ವಚ್ಛ ಮಾಡಾಕತ್ತೀರಿ ಅಂದ್ರೆ ನಿಮಗಿಂತ ದೊಡ್ಡ ಭಕ್ತರು ಯಾರೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. ಎಷ್ಟು ನಿಮ್ಮ ಶ್ರದ್ಧಾ, ಎಷ್ಟು ನಿಮ್ಮ ಭಕ್ತಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯುವಕರಂತರೂ ಬಹುಶಃ ನನಗನಿಸಿದ ಮಟ್ಟಿಗೆ ಅವ್ರು ಮನೇನ ಬಿಟ್ಬಿಟ್ರು ಸಾಧ್ಯ. ನನಗೆ ಮನೇನ ಬಿಟ್ಬಿಟ್ರು. ಹೆಚ್ಚು ಕಮ್ಮಿ ಇಲ್ಲೇ ಮಕ್ಕಳು ಅಂದ್ರೆ ಹಾಸಿಗೆ ತಮ್ಮ ಮಕ್ಕಳು ಪೈಕಿ ಅವರು ಮನೇನ ಬೇಡ ನಮಗಂತೀವಿ ಅಂದ್ರೆ ಅಷ್ಟು ನಮ್ಮ ಅಜ್ಜವರು, ನಮ್ಮ ಮಠ, ನಮ್ಮ ಗುರುಗಳು ಅನ್ನುವಂಥ ಅಭಿಮಾನ. ನಮ್ಮ ಮಠ ಬೆಳೆಸಬೇಕು, ನಮ್ಮ ಗುರುಗಳನ್ನು ಬೆಳೆಸಬೇಕು, ನಮ್ಮ ಗುರುಗಳ ಮುಖದಲ್ಲೇ ನಾವು ನಗು ನೋಡಬೇಕು, ನಮ್ಮ ಗುರುಗಳು ನಗನಗತಾ ಓಡಾಡಬೇಕು. ಏನು ನಮ್ಮ ಹುಡುಗರು ಪಾಸ್ಟದವ್ರಿಗೆ ಅಲ್ಲಿ ಮಾರ್ಕೆಟ್ನಾಗ ಅಡ್ಡಾಡಕತ್ತೀವಿ, ಮಾರ್ಕೆಟ್ನಾಗ ಅಡ್ಡಾಡಿ ಗಾಡಿ ಒಳಗೆ ಬಂದು ಕುಂಡ್ರದೊಳಗೆ ವಿಡಿಯೋ ತಯಾರು ಮಾಡಿ ಸ್ಟೇಟಸ್ ಹಾಕ್ಯಾರ. ನಾಂದ್ಯಾ ಏನದು ದಂಡ, ಇನ್ನೂ ಅಡ್ಡಾಡಿ ಬಂದು ಗಾಡಿಯಾಗ ಕುಂತೀನಿ. ಅಡ್ಡೆ ಏನು ಭಾಳ ದೂರ 10 ಕಿಲೋಮೀಟರ್ ಹೋಗಿಲ್ಲ ನಾನು. ಬಹುಶಃ ಹಿಂಗೆ ನಡ್ಕೊಂತ ಬಂದೀನಿ. ಭಾಳ ಅಂದ್ರೆ ಬಹುಶಃ ಒಂದು ಅರ್ಧ ಕಿಲೋಮೀಟರ್ಗಿಂತ ಕಡಿಮೆ ನಡ್ಕೊಂತ ಬಂದಿರ್ಬೇಕು. ಒಂದು ಅರ್ಧ ಕಿಲೋಮೀಟರ್ಗಿಂತ ಕಡಿಮೆ ನಡ್ಕೊಂತ ಬಂದು ಹಿಂಗೆ ಗಾಡಿ ಹತ್ತೀನಿ. ಗಾಡಿಯಾಗ ಹತ್ತಿ ಮುಂದೆ ಹೋದ್ರೊಳಗೆ ವಿಡಿಯೋ ಬರಾಕತ್ತಾವ ಫೋನ್ಯಾಗ. ಸರ್ ಹೇಳಿದ್ರು, ಬುದ್ಧಿ ನಮ್ಮ ಫೋನ್ ಎಲ್ಲ ಹೆಂಗೆ ಆಗತ್ತವ್ರಿ ಅಂದ್ರು ಅವ್ರು. ಅಂದ್ರು ಹುಡುಗರು ಆಪರಿ ಫೋಟೋ ಹಾಕುದೇ ವಾಟ್ಸಪ್ನ್ಯಾಗ, ಸ್ಟೇಟಸ್ನ್ಯಾಗ. ಬಹುಶಃ ಯಾರೇ ದಿಂದ ಕರ್ನಾಟಕದೊಳಗೆ ಚಿಂಚನಿ ಸ್ವಾಮಿಯನ್ನು ಪರಿಚಯ ಮಾಡಿದ ಭೀಮ ಭಕ್ತರು ಯಾರಾದ್ರೂ ಇದ್ರೆ ಅದು ಚಿಂಚನಿ ಸಿದ್ಧ ಸಂಸ್ಥಾನದ ಭಕ್ತರು. ಏನು ನಿಮ್ಮ ಶ್ರದ್ಧೆ, ಏನು ನಿಮ್ಮ ಭಕ್ತಿ. ಬಹುಶಃ ನಾ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ, ವಿನಂತಿ ಮಾಡಿಕೊಳ್ಳುತ್ತೇನೆ, ತಮಗೆಲ್ಲರಿಗೂ ಕೈ ಮುಗಿತೇನೆ. ಕೇವಲ ನಮ್ಮ ಗುರುಗಳು ಈಗ ಬಂದಾರ ಅಂತ ತಿಳ್ಕೊಂಡು ಮಾತ್ರ ಈ ಪ್ರೀತಿಯನ್ನು ತೋರಿಸ್ಲಿಕ್ಕೆ ಹೋಗಬೇಡ್ರಿ. ನಾನು ಮಠದಲ್ಲಿ ಇರುವವರೆಗೆ ಎಷ್ಟು ದಿನ ಇರ್ತೀನಿ ನನಗೆ ಗೊತ್ತಿಲ್ಲ, ಆದರೆ ಇರುವವರೆಗೆ ನಿಮ್ಮ ಪ್ರೀತಿ, ಭಕ್ತಿ, ಶ್ರದ್ಧೆ ಹೀಗೇ ನಿರಂತರವಾಗಿ ಇದ್ರೆ ನಿಮಗೆ ನಾನು ಹೇಳ್ತೇನೆ, ಅಲ್ಲಮನ ಮಠವನ್ನ ಕರ್ನಾಟಕ ಅಲ್ಲ ಇಡೀ ಭಾರತವೇ ತಿರುಗಿ ನೋಡುವಂತಹ ಶಕ್ತಿಯನ್ನ ಅಲ್ಲಮ ನಮಗೆ ಕೊಡುತ್ತಾನೆ, ಅಲ್ಲಮ ನಮಗೆ ಕರುಣಿಸ್ತಾನೆ, ಅಲ್ಲಮ ನಮಗೆ ದಯಪಾಲಿಸ್ತಾನೆ. ಹಾಗಾಗಿ ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ, ನಿಮ್ಮ ಸೇವೆ ಹೀಗೇ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನ ತಮ್ಮೆಲ್ಲರಲ್ಲಿ ಮಾಡಿ. ಬಹುಶಃ ಜಾಗ ಸಾಲ್ತಾ ಇಲ್ಲ, ಆದರೆ ವ್ಯವಸ್ಥೆಯನ್ನು ಮಾಡಲೇಬೇಕು. ಆದರೆ ಏನು ಮಾಡಬೇಕು ಅನ್ನುವಂಥ ಚಿಂತೆ ಒಳಗೆ ನಾವಿದ್ದೇವೆ. ಏನು ಮಾಡಬೇಕು ಹೇಳ್ರಿ, ನೀವೇ ಹೇಳ್ರಿ, ಏನು ಮಾಡಬೇಕು ನೋಡ್ರಿ. ಗಂಡು ಮಕ್ಕಳೆಲ್ಲ ನಿಂತಾವ, ನಮ್ಮ ಹುಡುಗರಂತೂ ಪಾಪ ಕೈ ಕಟ್ಕೊಂಡು ಹಂಗ ನಿಂದಿರ್ತಾವ ದಿನ. ನೀವೇನ ತನ್ನ ಕುಂಡಿರ್ತೀರಿ ಬಿಡ್ರಿ, ಬಸ್ನಾಗೂ ಕುಂಡ್ರಾಕತ್ತೀರಿ, ಇಲ್ಲಿ ನಿಂದ್ರಾಕತ್ತ. ಆಮೇಲೆ ಎಲ್ಲರೇ ಜಾಗ ಕೊಟ್ಟಿರಿ ಅಂತನು, ಎಲ್ಲಿ ಜಾಗ ಕೊಟ್ಟಿರಿ? ಇವು ನೋಡ್ರಿ ಎಷ್ಟು ಅದ್ಭುತ ಮಜಾ, ಸರ್ಕಾರ ಬಹಳ ಮಜಾ ಐತಿ ನೋಡ್ರಿ. ಅಂಗಿ ಹರ್ಕೊಂಡು ಜಗಳಾಡಿ, ಅವನಿ ಇವು ಹೊಡ್ಕೊಂಡು, ಇವನಿ ಅವು ಹೊಡ್ಕೊಂಡು ಚೀರ್ಯಾಡಿ ಅಡ್ಡಾಡುದು. ಇವು ಮನ್ಯಾಗ ಕೂತು ಹೋಟ್ ಹಾಕಿ ಫ್ರೀ ಅಡ್ಡಾಡಕತ್ತವ್ರು ನೀವು.
ಬಹಳ ಪುಣ್ಯ ಮಾಡಿರಿ ಅಂತ ನೀವು, ಬಹಳ ಪುಣ್ಯ. ಹೇಳುತ್ತೇನೆ ತಾಯಿ ಶಕ್ತಿ ಎಷ್ಟು ದೊಡ್ಡದು ಅಂತ ಹೇಳುತ್ತೇನೆ. ಒಂದು ದಿನ ಅಷ್ಟು ಪುಣ್ಯ ಮಾಡಿರಿ ನೀವೆಲ್ಲ. ನೋಡ್ರಿ ನಮ್ದು ನಿಂದ್ರದೇ ಬಾಳೆ. ನೀವು ಬಸ್ನ್ಯಾಗ್ರೆ ನಮಗೆ ಜಾಗ ಕೊಡಾಕತ್ತೀರ? ಇಲ್ಲ. ಡ್ರೈವರ್ ಸೀಟ್ ತವಿ ಏಕವಿ ಅದು ಅದು ಕುಂಡ್ರೂಪಕ್ಕೆ ಇದ್ರೆ ಕುಂಡ್ರೂಪಕ್ಕಿನ ನೀವು ಸಮ ಡ್ರೈವರ್ ಬಂದು ಗಾಡಿ ಹೊಡಿತಾನ ಅಂತ ಬಿಟ್ಟು ಒಬ್ಬ ಮುದಕಿ ಹೋಗ್ ಕುಂತ್ಲ ಅಂತ ಮನಸ್ಸಿನ ಎಲ್ಲ ಫುಲ್ ಆಗಿತ್ತು. ಡ್ರೈವರ್ ಸೀಟ್ ಮೇಲೆ ಹೋಗಿ ಕುಂತಾಳೆ. ಡ್ರೈವರ್ ಅಂದ, ಯವ್ವ ನಾ ಗಾಡಿ ಹೊಡಿಬೇಕು ಅಂತ ತಾಳಿದ್ರು. ಎಲ್ಲರ ಕುಂತ ಗಾಡಿ ಹೊಡಿನಿ, ನಾ ಇದನ್ನ ಬಿಟ್ಟು ತಳೆಗಿಲ್ಲ, ಸೀಟ್ ಇಲ್ಲ ಅಂದಾಗಿ. ಸೀಟ್ ಇಲ್ಲ ಅಲ್ರಿ, ಸೀಟ್ ಇಲ್ಲ, ಡ್ರೈವರ್ ಇಲ್ಲ, ಗಾಡಿ ಮುಂದೆ ಹೋಗಕ್ ಸಾಧ್ಯ ಏನು? ಡ್ರೈವರ್ ಇದ್ದಾಗ ಮಾತ್ರ ಗಾಡಿ ಮುಂದೆ ಹೋಗುತ್ತದೆ. ಈ ಬದುಕು ಅನ್ನುವಂಥದ್ದು 50 ಸೀಟಿನ ಬಸ್ ಇದ್ದಂಗ. ಒಳಗಿದ್ದ ಅಲ್ಲಮ ಡ್ರೈವರ್ ಇದ್ದಂಗ ನಮ್ಮನ್ನ ನಡೆಸವ ಯಾರಪ್ಪ ಅಂದ್ರೆ ಅಲ್ಲಮನೇ ನಡೆಸ್ತಾನೆ ಹೊರತಾಗಿ ಬೇರೆದವರಲ್ಲ. ಡ್ರೈವರ್ ಇದ್ದಾಗ ಗಾಡಿ ನಡೀತದೆ ಹೊರತಾಗಿ ಇಲ್ಲದಿದ್ರೆ ಗಾಡಿ ನಡೆಯಕ್ಕೆ ಸಾಧ್ಯ ಇಲ್ಲ. ಹಂಗ ಅಲ್ಲಮ ಡ್ರೈವರ್ ಆಗಿ ನಮಗೆ ದಾರಿ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗುರುವಾಗಿ, ದೈವವಾಗಿ, ಶಕ್ತಿಯಾಗಿ ಆ ದಾರಿ ಒಳಗಡೆ ನಾವೆಲ್ಲರೂ ಹೋಗಬೇಕು. ನಗನಗತ ಆನಂದದಿಂದ, ಯಾರು ದ್ವೇಷವನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ರೀತಿಯಿಂದ, ಸಹಬಾಳ್ವೆಯಿಂದ. ಬಹುಶಃ ನಾ ಹೇಳ್ತೀನಿ, ಬಾಜು ಮನೆಯವರು ಜಗಳಾಡ್ತೀರಲ್ಲ, ಜಗಳಾಡಿದ ಬಳಿಕ ನೀವು ಹಂಗ ಜಗಳಾಡಿ ಎಷ್ಟು ವರ್ಷ ಇರ್ತೀರಿ ನೀವು? ಭಾಳ ಅಂದ್ರೆ ನೀವು ಕುಣಿಗೆ ಹೋಗೋ ಮಟ್ಟ, ಅವ್ರು ಕುಣಿಗೆ ಹೋಗೋ ಮಟ್ಟ. ಕುಣಿಗೆ ಹೋದ ಬಳಿಕ ಬಂದಲ್ಲ, ಹೋಗೋದಂದ್ರೆ ಗ್ಯಾರಂಟಿ ಅಲ್ಲ, ಆದ್ರೆ ಖಾತ್ರಿ ಇಲ್ಲ. ಇವತ್ತು ಹೋಗ್ತೀನಿ ಅವತ್ತು ಹೋಗ್ತೀನಿ ಅಂತ ಖಾತ್ರಿ ಇಲ್ಲ. ಒಟ್ಟ ಹೋಗ್ತೀನಿ ಅನ್ನೋದು ಖಾತ್ರಿ. ಆದ್ರ ಹೋಗ್ತೀನಿ ಅನ್ನೋ ಖಾತ್ರಿ ನಿಮಗಿದ್ರು ಸಹಿತ ಮತ್ತೆ ದ್ವೇಷ ಮಾಡ್ತೀರಿ ಅಂತಂದ್ರೆ, ಮತ್ತೆ ಅಸೂಹ್ಯ ಮಾಡ್ತೀನಿ ಅಂತಂತಂದ್ರೆ ದಯವಿಟ್ಟು ಬೇಡ. ಇರುವವರೆಗೆ 4 ದಿನ 4 ಮಾತುಗಳನ್ನಾಡ್ರಿ. ಎಂಥ ಮಾತುಗಳನ್ನಾಡ್ರಿ ಚಿಂಚಿನಿಯವರು ಅಂತಂದ್ರ ಬಂಗಾರದಂತಹ ಮಾತುಗಳನ್ನಾಡಿ ನಾಡಿನ ಜನಗಳ ಮನಸ್ಸನ್ನ ಗೆದಿಯುವಂತಹ ಪ್ರಯತ್ನವನ್ನ ಪ್ರೀತಿಯಿಂದ ಮಾಡಿ. ಕಟ್ರಿ ಪ್ರೀತಿಯ ಗುಡಿಯನ್ನ, ಪ್ರೀತಿಯ ಸಾಮ್ರಾಜ್ಯವನ್ನ ಕಟ್ರಿ. ದೇಶದ ಸಾಮ್ರಾಜ್ಯ ಅಳಿದು ಹೋಗಿವೆ. ಅಸೂಯ ಸಾಮ್ರಾಜ್ಯಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿವೆ. ಖಡ್ಗವನ್ನು ಹಿಡಿದು ಹೋರಾಡಿರ್ತಕ್ಕಂಥ ಮಹಾರಾಜರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಮಹಾತ್ಮರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ವ್ಯತ್ಯಾಸ ಇಷ್ಟೇ, ಖಡ್ಗವನ್ನು ಹಿಡಿದು ಮಣ್ಣಲ್ಲಿ ಹೋದಂತವರು ಮಣ್ಣಲ್ಲಿ ಮಣ್ಣಾಗಿ ಐಕ್ಯವಾಗಿ ಯಾರಿಗೂ ತಿಳಿಯದೆ ಹೋಗಿದ್ದಾರೆ. ಮಹಾತ್ಮರು ಖಡ್ಗವನ್ನು ಹಿಡಿದು ಹೋರಾಡಿಲ್ಲ, ಪ್ರೀತಿಯನ್ನು ಹಿಡಿದು ಹೋರಾಡಿದ್ರು, ಮಣ್ಣಲ್ಲೇ ಮಣ್ಣಾಗಿದ್ದಾರೆ. ಮಣ್ಣಲ್ಲಿದ್ದರೂ ಈ ಜಗತ್ತಿಗೆ ದೇವರಾಗಿದ್ದಾರೆ. ದೇವರಾಗುವಂತಹ ಪ್ರಯತ್ನವನ್ನ ಮಾಡ್ರಿ. ದೇವರ ಸ್ಥಾನದಲ್ಲಿ ಕುತ್ಕೊಳ್ಳುವಂತಹ ಪ್ರಯತ್ನವನ್ನ ತಾವೆಲ್ಲರೂ ಮಾಡ್ರಿ ಅನ್ನುವಂತಹ ಮಾತುಗಳನ್ನ ತಮಗೆ ಹೇಳಿ ಬಹಳ ಖುಷಿ ಆಯಿತು, ಬಹಳ ಆನಂದ ಆಯಿತು. ಹಾಗೇನಾದ್ರೂ ಮಳೆ ನಿಲ್ಲುವ ಸೂಚನೆ ಮುಂಚಿತವಾಗಿ ಇದ್ರೆ ಬಹುಶಃ ನಾಳೆ ಹಿತ್ತಲದಲ್ಲಿ, ನಮ್ಮ ಮಠದ ಜಾಗ ಏನಿದೆ ಹಿತ್ತಲದಲ್ಲಿ, ಅಲ್ಲಿ ಸ್ವಲ್ಪ ಮಾಡುವಂತಹ ವ್ಯವಸ್ಥೆಯನ್ನು ಮಾಡೋಣ. ಇಲ್ಲದೇ ಇದ್ರೆ ನೋಡೋಣ, ಮಳೆ ಹಾಗೇನಾದ್ರೂ ಆದ್ರೆ ಬಹುಶಃ ಇಲ್ಲೇ ಮಾಡಬೇಕು ಅನ್ನುವಂಥದ್ದು ನನ್ನ ಸಂಕಲ್ಪ. ಕಾರಣ ಏನು ಅಂತಂತಂದ್ರೆ, ಮೊದಲಿಗೆ ಮಠದ ಅಂಗಡದಲ್ಲೇ ಮಾಡಬೇಕು, ಆಮೇಲೆ ನಂತರದಲ್ಲಿ ಎಲ್ಲಾದ್ರೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂಥ ಸಂಕಲ್ಪ ಆಗಿದೆ. ಹಾಗಾಗಿ ದಯವಿಟ್ಟು ಇನ್ನು ಆ ಕಡೆ ಈ ಕಡೆ ಎಲ್ಲ ಜಾಗ ಇದೆ, ಮತ್ತೆ ನಾವು ಹೋಗಿ ಅಲ್ಲಿ ಕೂತೀರಿ ಮೇಲೆ, ಅಲ್ಲಿ ಜಾಗ ಐತಿರಿ ಅಂತ ಹೇಳ್ಯಾರಂತೆ. ಅಲ್ಲೇನಲ್ಲ ಈ ಸರೌಂಡ್ ಅಟ್ಟೆ ಅಲ್ಲಿ ಕೂತಾವ, ಹುಡುಗರಿಗೆ ಜಾಗ ಇಲ್ಲ. ದಯವಿಟ್ಟು ಎಲ್ಲರೂ ಆನಂದದಿಂದ ಕೂತ್ಕೊಳ್ರಿ. ಬಹುಶಃ ಇನ್ನು ಮನ್ಯಾಗ ಬಹಳ ಜನ ಇರ್ಬೇಕು ಅಂತೀನಿ ನಾ. ಚಿಂಚಿನ್ಯಾಗ ಜಾಗ ಇಲ್ಲಾರ ಸಂಬಂಧಿ ಬಂದಿರ್ಲಿಕ್ಕಿಲ್ಲ ಬಹುಶಃ. ಎಲ್ಲಿ ಹೋಗಿ ನಿಂದ್ರದಪ್ಪ, ಎಲ್ಲಿ ಹೋಗ್ಕೊಂಡ್ರದಪ್ಪ. ಹಾಗಾಗಿ ತಾವು ನಾಳೆಯಿಂದ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ರಿ. ನಾಳೆ ಯಾವ ವಾರ? ಯಾರ ವಾರ? ಸೋಮವಾರ ಅಲ್ಲ, ಯಾರ ವಾರ? ಶಿವನ ವಾರ. ಹಾಗಾಗಿ ನಮ್ಮ ಮಠದೊಳಗೆ ಯಾರದಾರ? ಯಾರವರಂದ್ರ ಶಿವ ಬೇರೆ ಎಲ್ಲ, ಅಲ್ಲಮ ಬೇರೆ ಎಲ್ಲ, ತಾಯಿ ಬೇರೆ ಎಲ್ಲ, ಪಾರ್ವತಿ ಬೇರೆ ಎಲ್ಲ. ಹಾಗಾಗಿ
ಅಂತಹ ಶಕ್ತಿಗಳು ಭವ್ಯ ಪೀಠದಲ್ಲಿವೆ. ಬಹುಶಃ ನನಗೆಲ್ಲರೂ ಹೇಳ್ತಾ ಇದ್ರು, ಒಳ ಕುಂತ ತಾಯಿ ಕೇಳಿದವರಿಗೆ ಕೇಳಿದ್ದನ್ನು ಕೊಟ್ಟಾಳ, ಬೇಡದವರಿಗೆ ಬೇಡಿದ್ದನ್ನು ಕೊಟ್ಟಾಳ ಅನ್ನುವಂಥ ಸಿದ್ಧಿಯ ಸಂಕಲ್ಪದ ಪುಣ್ಯದ ನಾಡಿನಲ್ಲಿ ನಾವೆಲ್ಲರೂ ಇದ್ದೇವೆ. ಬಹುಶಃ ನೋಡ್ರಿ, ನಾವೆಲ್ಲ ಚಿಂಚಿನಿಯವರು ಎಷ್ಟು ಪುಣ್ಯ ಮಾಡೀವಿ ಅಂತಂತಂದ್ರೆ, ನಾವೆಲ್ಲ ಎಷ್ಟು ಪುಣ್ಯ ಮಾಡೀವಿ ಚಿಂಚಿನಿಯವರು ಅಂತಂದ್ರೆ, ಕಲ್ಯಾಣವನ್ನು ನೋಡೋದಕ್ಕಾಗಿ ವಿದೇಶದಿಂದ ಎಲ್ಲೆಲ್ಲಿಯವರ ಜನ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ. ಯಾಕ? ಅಲ್ಲಿ ಎಲ್ಲವರು ಬಂದಿದ್ರು, ಬಸವಣ್ಣವರು ಅದಾರ, ಎಲ್ಲವರು ಶೂನ್ಯ ಪೀಠದ ಮೇಲೆ ಕುಂತು ಎಲ್ಲರನ್ನ ನಿಭಾಯಿಸ್ತಾ ಇದ್ರು. 1,96 ಚರಜಂಗಮರು, 771 ಅಮರಗಣಗಳು. ನಾವೆಲ್ಲರೂ ಹೆಮ್ಮೆ ಪಡಬೇಕು. ಇವತ್ತೆಲ್ಲ ಸ್ವತಂತ್ರ ಸಿಕ್ಕ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯ್ತು? 75. ನಮಗ ಸ್ವತಂತ್ರ ಸಿಕ್ಕು 75 ವರ್ಷ ಆಯ್ತು. ನಾವೆಲ್ಲ ಈಗ ಪಾರ್ಲಿಮೆಂಟ್ ಅನ್ನ ಕಾಣ್ತವೆ, ಅಲ್ಲೊಬ್ಬ ಸಭಾಪತಿಗಳನ್ನ ನಾವು ಕಾಣ್ತೇವೆ. ಪಾರ್ಲಿಮೆಂಟ್ ಒಳಗಡೆ ಎಲ್ಲ ಸದಸ್ಯರು ತಳಗು ಕುಂತಿರ್ತಾರ, ಸಭಾಪತಿ ಅಂತ ಸಭಾಪತಿ ಎಲ್ಲಿ ಬಂದಾನಂದ್ರ ಚಿಂಚನೆಗೆ ಅಲ್ಲಮನಾಗಿ ಬಂದಿದ್ದಾನೆ. 900 ವರ್ಷದ ಹಿಂದೆನೆ ಇವತ್ತಿನ ಪಾರ್ಲಿಮೆಂಟ್ ಅನ್ನ ಬಸವ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡಿದ್ರು. 771 ಜನ ಸದಸ್ಯರು ಕುಳಿತುಕೊಳ್ತಾ ಇದ್ರು. ಅಮರಗಣಗಳು 775 ಜನ ಅಮರಗಣಗಳು, 1,96 ಚರಜಂಗಮರು ಹೀಗೆ ಕೂತ್ಕೊಳ್ತಾ ಇದ್ರು ಕಲ್ಯಾಣದೊಳಗಡೆ. ಅದರ ಅಧಿಪತಿ ಯಾರಾಗಿದ್ರು ಅಂದ್ರೆ, ನಮ್ಮ ನೆಲಕ್ಕೆ ಪಾದ ಸ್ಪರ್ಶವನ್ನ ಮಾಡಿ ಈ ನೆಲವ ಪಾವನಗೊಳಿಸಿದ ಅಲ್ಲಮರು ಅದಕ್ಕೆಲ್ಲ ಅಧ್ಯಕ್ಷರಾಗಿದ್ರು. ಅಲ್ಲಮರ ಅಧ್ಯಕ್ಷರಾಗಿದ್ರು. ನೋಡ್ರಿ, ನಾವ್ ಎಂತ ಸ್ಥಾನದಾಗದೇವ್ರಿ? ಅಧ್ಯಕ್ಷನ ಸ್ಥಾನದಾಗದೇವ್ ನಾವೆಲ್ಲ ಚಿಂಚನೆಯವರು. ದೊಡ್ಡ ಸ್ಥಾನ, ದೊಡ್ಡ ಪರಂಪರೆ, ದೊಡ್ಡ ಇತಿಹಾಸ. ಇಂಥ ಸ್ಥಾನದಲ್ಲಿದ್ದವರು ನಾವೆಲ್ಲ ಹೆಂಗಿರ್ಬೇಕು? ಅತ್ಯಂತ ಭಕ್ತಿಯಿಂದ. ಅಲ್ಲಿ ಬಿಡ್ರಿ, ನೀವು ರಾಜಕಾರಣದೊಳಗೆ ಅಲ್ಲಿ ಬೇರೆ ಇರ್ತೈತೆ, ಅಲ್ಲಿ ಕತ್ತಿನ ಹೇಳಕತ್ತಿಲ್ಲ. ಅಲ್ಲಿ ಸಭಾಪತಿಗಳಾದಂಥವರು ಸಹಿತ ಕೆಲವೊಂದಿಷ್ಟು ಕಟ್ಟಳೆಗಳಿವೆ. ಸಭಾಪತಿಗಳು ಒಂದು ಪಕ್ಷಕ್ಕೆ ಅಂಟಿಕೊಂಡು ಗೆದ್ದಿದ್ದರೂ ಸಹಿತ ಅವರು ಪ್ರಮಾಣ ವಚನವನ್ನು ಮಾಡ್ತಾರೆ. ಏನಂತ? ಒಂದು ಪಕ್ಷದಲ್ಲಿದ್ದು ಗೆದ್ದು ನಾನು ಸಭಾಪತಿಯಾದರೂ ಸಹಿತ ಎರಡೂ ಪಕ್ಷಗಳಿಗೆ, ಒಟ್ಟಾರೆ ಇಲ್ಲಿ ಬಂದಿರುವ ಎಲ್ಲ ಪಕ್ಷಗಳಿಗೆ ನಾನು ಸಮಾನವಾಗಿಯೇ ಉತ್ತರವನ್ನ ನೀಡುತ್ತೇನೆ, ಹೊರತಾಗಿ ತಾರತಮ್ಯವನ್ನ ಮಾಡೋದಿಲ್ಲ ಅಂತ ತಿಳ್ಕೊಂಡು ಹೆಂಗ ಈಗಿನ ಸಭಾಪತಿಗಳು ಹೇಳ್ತಾರಲ್ಲ, ಅಂತ ಸತ್ಯದ ನ್ಯಾಯ ಪೀಠದ ಪರಂಪರೆಯ ಮಹಾಯೋಗಿಯ ದಿವ್ಯ ಭವ್ಯ ಸನ್ನಿಧಿಯ ಭವ್ಯ ಅಂಗಳದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಅಂಗಳ ಹೆಂಗೈತಿ ಅಂತಂದ್ರ ಅಲ್ಲಮನ ಅಂಗಳ ನೀವು ಬರೀ ಒಳಗೆ ಹೋಗಿ ನಮಸ್ಕಾರ ಮಾಡಿದ್ರೆ ಅಟ್ಟೆ ಅಲ್ಲ, ಅಲ್ಲಮನ ಮಠದ ರೋಡಿಗೆ ಹನಿ ಹೆಚ್ಚಿ ನಮಸ್ಕಾರ ಮಾಡಿದ್ರೆ ನಿಮ್ಮ ಹನಿ ಬಂಗಾರ ಆಗ್ತದೆ. ಅಂತ ಶಕ್ತಿ ಚಿಂಚನಿ ಒಳಗೆ ಅಲ್ಲಮ ಬಿಟ್ಟು ಹೋಗ್ಯಾನ, ಅಂತ ಶಕ್ತಿ ಅದೇ ಇಲ್ಲಿ. ಹಾಗಾಗಿ ಈ ಶಕ್ತಿಯನ್ನ, ಈ ಪರಂಪರೆಯನ್ನ ನಾವೆಲ್ಲರೂ ಸಮರ್ಥವಾಗಿ ನಿಭಾಯಿಸುವಂತ ಕಾರ್ಯವನ್ನ ನಾವೆಲ್ಲರೂ ಮಾಡೋಣ ಅನ್ನುವಂತಹ ಮಾತುಗಳನ್ನು ತಮಗೆಲ್ಲರಿಗೂ ಹೇಳಿ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು. ಯಾರು ಮಾತನಾಡೋಗಿಲ್ಲ. ಇನ್ನು ನಮ್ಮ ಮಠಕ್ಕೆ ಎಷ್ಟು ಜನ ಅತಿಥಿಗಳು ಬಂದಾರ? ಆ ಅತಿಥಿಗಳಿಗೆ ಗೌರವ ಕೊಡ್ಬೇಕಲ್ಲ, ಶ್ರದ್ಧಾ ಕೊಡ್ಬೇಕಲ್ಲ, ಅವ್ರ ಮಾತುಗಳನ್ನ ಕೇಳಬೇಕಲ್ಲ. ಯಾರೂ ಗದ್ದಲ ಮಾಡಕ್ ಹೋಗ್ಬೇಡ್ರಿ. ಟೈಮ್ ಎಷ್ಟಾಯ್ತು? ಸಾಕು, ಮುಗಿಸ್ತೀನಿ ನನ್ನ ಮಾತು. ಮುಗಿಸ್ಲೇ ಮಾತಾಡ್ಲಿ? ನಾಳೆ ಮಾತಾಡೋಣ. ಇವತ್ತು ಅತಿಥಿಗಳು ಬಂದಿದ್ದಾರೆ. ನಮ್ಮ ಮಠದಲ್ಲಿ ನನಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ, ಅವ್ರು ಹೇಳ್ತಾ ಇದ್ರು ನನಗೆ, ನಾವು ಉತ್ತರಾಧಿಕಾರಿಯಾಗಿ ಬಂದ ತಕ್ಷಣ ಅವ್ರು ನನಗೆ ಸನ್ಮಾನ ಮಾಡಕ್ ಬಂದಿದ್ರು. ಯಾವ ಊರು ಅವ್ರದ್ದು? ಆ ಕಡೆ ಕುಂತಾರಲ್ಲ, ನೀವು ಹೇಳ್ಬೇಡ್ರಿ, ಅವ್ರು ಕೇಳೋದು. ಎಲ್ಲಿ ಬರ್ತಿರ್ತದ? ಗಿರ್ಗಾಂವ್. ಇಲ್ಲಿಂದ ಬಹುಶಃ 1-1.5 ಕಿಲೋಮೀಟರ್. ಅವರು ನನಗೆ ಸನ್ಮಾನ ಮಾಡಕ್ ಬಂದಾಗ ಒಂದು ಮಾತನ್ನು ಹೇಳ್ತಾ ಇದ್ರು, ಬುದೇ, ಅಲ್ಲಮನ ಮಠದೊಳಗಡೆ ಸೇವಾ ಮಾಡೀನಿ.